ವೈಫ್ ಬಂದ್ರು, ಸೊಸೆ ಬಂದ್ರು, ಎಲ್ಲ ಬಿಟ್ಟು ಹೋಗ್ಬಿಟ್ರು ನೀವು ಒಬ್ರುನೇ. ನೋ ಕಾಮೆಂಟ್ಸ್. ಹಾಗೆ ಸರ್, ಜೀವನನೇ ಅಷ್ಟೇ ಅಂತ. ಬರ್ತೀವಿ ಬರುವಾಗ ಅವ್ರು ಯಾರನ್ನೂ ಜೊತೆಲಿ ಕರ್ಕೊಂಬಂದಿರಲಿಲ್ಲ. ಮುಖ್ಯಮಂತ್ರಿ ಚಂದ್ರು, ಅಪಾಯವೂ ಇಲ್ಲ, ಉಪಯೋಗವೂ ಇಲ್ಲ. ಶಾಸಕರ ಬೆಂಬಲ ಬೇಕಾಗಿಲ್ಲ, ಪಕ್ಷಾಂತರ ಮಾಡಬೇಕಾದಿಲ್ಲ, ಅವಿಶ್ವಾಸ ನಿರ್ಣಯ ಮಾಡಬೇಕಾಗಿಲ್ಲ, ಗವರ್ನರ್ ಆದೇಶ ಬೇಕಾಗಿಲ್ಲ. ನಾನೇ ನನ್ನ ಹೈಕಮಾಂಡು. ಹಾಗಾಗಿ ನಾನೊಬ್ಬ ಮುಖ್ಯಮಂತ್ರಿ, ಕಾಯಂ ಮುಖ್ಯಮಂತ್ರಿ, ಜೀವಂತವಿರೋವರೆಗೂ ಮುಖ್ಯಮಂತ್ರಿ, ನಾನೊಬ್ಬನೇ ಪ್ರಪಂಚದಲ್ಲಿ. ನಮಗೆ ನಿಮ್ಮ ಕನ್ನಡ ಹ್ಯಾಂಡ್ ರೈಟಿಂಗ್ ನೋಡ್ಬೇಕು ಅಂತ ಬಹಳ ಆಸೆ ಸರ್. ಹೆಂಗ್ ಬರೀತೀರಾ ಅಂತ ಕೊಡಿ. ನನ್ನ ಮನೇಲಿ ಏನೋ ಒಂದಿಷ್ಟು ಮಾಡಿದ್ದಾರೆ ವಿಶೇಷವಾದ ತಿಂಡಿನ ತಿಂದುಕೊಂಡಿಲ್ಲ ಸರ್. ತಿಂಡಿಯಲ್ಲಿ ಏನ್ ಬೇಡ, ಬಂದಿದ ತಕ್ಷಣ ಹಮ್ ಅಂತ ಸ್ಮೆಲ್ ಬಂತು ಸರ್. ಹೊಟ್ಟೆ ತುಂಬೋಯ್ತು. ವಾಸನೆಲ್ಲೇನೆ ಮೂಸಿದ್ರೆ ಉಂಡಂಗಲ್ಲ, ಓಸಿದ್ರೆ ಏತಂಗಲ್ಲ, ಜ್ಞಾಪಕ ಇರಲಿ. ನೀವು ತುಂಬಾ ಚೆನ್ನಾಗಿ ಮೈಮ್ ಮಾಡ್ತೀರಾ ಅಂತ. ಹೌದು, ಒಂದು ಸೂಜಿ ದಾರ, ಒಂದು ಗುಂಡಿಯನ್ನ ಹಾಕ್ಬೇಕು ಶರ್ಟ್ ಅಲ್ಲಿ ಬಿದ್ದೋಗಿದೆ. ಸಿನಿಮಾ, ವೃತ್ತಿ ಪ್ರವೃತ್ತಿ, ಹೆಂಡತಿ, ಸ್ವಂತದ್ದಾಗಿರ್ಬೇಕು, ಸಂತೋಷ ನಿತ್ಯವೂ ಆಗತ್ತೆ. ಈಗಿನ ಪರಿಸ್ಥಿತಿಯಲ್ಲಿ ಸಾರ್ ಮುಖ್ಯಮಂತ್ರಿ ಆದ್ರೆ ನಮ್ಮ ಜನರಿಗೆ ಕೊಡೋ ಸೂಚನೆಗಳು. ಅನ್ಯಾಯದ ದುಡ್ಡಿನಿಂದ ಸರ್ಕಾರ ನಡಿಬಾರದು, ಸರ್ಕಾರದ ದುಡ್ಡಿನಿಂದ ಅನ್ಯಾಯ ನಡಿಬಾರದು. ಚಂದ್ರಶೇಖರ್ ಆದ ನಾನು ಕರ್ನಾಟಕ ರಾಜ್ಯದ ತಾತ್ಕಾಲಿಕ ಮುಖ್ಯಮಂತ್ರಿಯಾಗಿ ನನ್ನ ಅಭಿಮಾನಿ ದೇವರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ. ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವಾಗ ನನ್ನ ಕೆಲಸದಲ್ಲಿ ನನ್ನ ಮಕ್ಕಳಾಗಲಿ ಬೇರೆ ಇನ್ಯಾದರೂ ಕಳ್ಳನ ಮಕ್ಕಳಾಗಲಿ ತಲೆ ಹಾಕಲು ಬಿಡುವುದಿಲ್ಲ. ಯಾವುದೇ ಕಾರಣಕ್ಕೂ ಈ ನನ್ನ ಮುಖ್ಯಮಂತ್ರಿ ಪದವಿಯನ್ನು ಹಂಚಿಕೊಳ್ಳುವುದಿಲ್ಲ. ಪೂರ್ಣ ಪ್ರಮಾಣದಲ್ಲಿ ಇರುತ್ತೇನೆ ಎಂದು ಅಭಿಮಾನಿ ದೇವರುಗಳ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಇಲ್ಲ, ನನ್ನ ಮಂತ್ರಿಮಂಡಲದಲ್ಲಿ ನಿತ್ಯ ಮಂತ್ರಿಮಂಡಲ ರಚನೆ ಆಗುತ್ತೆ. ಬೆಳಿಗ್ಗೆ ಬಂದು ರಿಪೋರ್ಟ್ ಮಾಡ್ಕೋಬೇಕು, ಸಾಯಂಕಾಲ ಕಲೆಕ್ಷನ್ ಎಲ್ಲ ತಂದು ನನಗೆ ಕೊಡಬೇಕು. ಸರ್, ನೀವು ಒಂದ್ಸಲಿ ನಾಟಕ ಮಾಡ್ತಿರ್ತೀರಾ ಸರ್. ನಿಮ್ಮ ನಾಟಕ ನೋಡಕ್ಕೆ ಅಣ್ಣವ್ರು ಬಂದಿರ್ತಾರೆ. ನಾಟಕ ಎಲ್ಲ ಆದ್ಮೇಲೆ ಅಣ್ಣ ಅವ್ರು ನಿಮ್ಗೊಂದು ಗುಟ್ಟು ಹೇಳ್ತಾರಂತೆ ಸರ್, ಯಾರಿಗೂ ಕೇಳಿಸ್ದಂಗೆ. ಒಂದೇ ಒಂದು ನಿಮಿಷ ಚಂದ್ರು, ಯಾರಿಗೂ ಹೇಳ್ಬೇಡಿ. ಏನೇನು ನನಗೆ ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು. ಆಡಿಸಿದಳೆ ಶೋದೆ ಜಗದೋಧಾರನ. ಆಗಸ್ಟ್ 22 ರಾಗಾರೋಗ್ಯ 6 ಇನ್ ನಮ್ಮ ಬೆಂಗಳೂರು. ವೈಫ್ ಬಂದ್ರು, ಸೊಸೆ ಬಂದ್ರು, ಎಲ್ಲ ಬಿಟ್ಟು ಹೋಗ್ಬಿಟ್ರು ನೀವು ಒಬ್ರುನೇ. ನೋ ಕಾಮೆಂಟ್ಸ್. ಹಾಗೆ ಸರ್, ಜೀವನನೇ ಅಷ್ಟೇ ಅಂತ. ಬರ್ತೀವಿ ಬರುವಾಗ ಅವ್ರು ಯಾರನ್ನೂ ಜೊತೆಲಿ ಕರ್ಕೊಂಬಂದಿರಲಿಲ್ಲ. ಹೋಗೋವಾಗಲೂ ಯಾರನ್ನೂ ಜೊತೆಲಿ ಯಾರು ಒಟ್ಟಿಗೆ ಹೋಗಲ್ಲ, ಹೋಗ್ಲೂಬಾರ್ದು. ಮಧ್ಯದಲ್ಲಿರೋವಾಗ ಎಷ್ಟು ನೆಮ್ಮದಿಯಾಗಿರ್ತೀವಿ ಅನ್ನೋದು ಅಷ್ಟೇ ಮುಖ್ಯ. ಸರ್, ಇವಾಗ ರ್ಯಾಪಿಡ್ ಫೈರ್ ಪ್ರಶ್ನೆಗಳು ಸರ್. ನಾನು ಏನೇ ಪ್ರಶ್ನೆ ಕೇಳಿದ್ರು ತಪ್ಪು ಉತ್ತರ ಕೊಡ್ಬೇಕು, ರಾಂಗ್ ಆನ್ಸರ್ಸ್. ಮೊದಲನೇ ಪ್ರಶ್ನೆ ಸರ್, ನಿಮ್ಮ ಹೆಸರು? ತಿಮ್ಮಣ್ಣ. 2+2 8. ಕರ್ನಾಟಕದ ರಾಜಧಾನಿ ಯಾವುದು? ನೆಲಮಂಗಲ. ನಮ್ಮ ಪ್ರಧಾನಮಂತ್ರಿಗಳ ಹೆಸರೇನು? ಸ್ವಾಮಿ ವಿವೇಕಾನಂದ. ನೀವು ನೋಡಿರೋ ಒಳ್ಳೆ ಮುಖ್ಯಮಂತ್ರಿ ಯಾರು ಸರ್? ಮುಖ್ಯಮಂತ್ರಿ ಚಂದ್ರು. ನಮ್ಮ ನಾಡ ಭಾಷೆ ಯಾವುದು? ನಾಡು ಭಾಷೆ ಇಲ್ಲ, ಅದು ಅದಕ್ಕೆ ಭಾಷೆ ಇಲ್ಲ. ಭಾಷೆ ಮೈ ಮೂಕಾಭಿನಯ. ಬನಾನಾಗೆ ಕನ್ನಡದಲ್ಲಿ ಏನಂತಾರೆ ಸರ್? ಕುಂಬಳಕಾಯಿ. ಹಲ್ ಡಾಕ್ಟರ್ ಇಂಗ್ಲಿಷಲ್ಲಿ ಏನಂತಾರೆ? ವೆಟರ್ನರಿ ಡಾಕ್ಟರ್. ಬದುಕಕ್ಕೆ ಯಾವ ದೇಶ ಸೇಫ್? ನಿತ್ಯಾನಂದಂದು ಐಲ್ಯಾಂಡ್. ನಿಮ್ಮ ಹೆಂಡತಿ ಹೆಸರು ಸರ್? ರಂಗದಾಮಕ್ಕ. ನೀವು ಸೀರಿಯಲ್ಲು ಆಕ್ಟ್ ಮಾಡ್ತೀರಾ, ಸಿನಿಮಾನು ಆಕ್ಟ್ ಮಾಡ್ತೀರಾ. ಸೀರಿಯಲ್ ಅಲ್ಲಿ ಒಂದೇ ಹೆಂಡತಿ 3-4 ವರ್ಷ ಇರ್ತಾರೆ. ಬೈ ಮಿಸ್ಟೇಕು ಕ್ಯಾರೆಕ್ಟರಲ್ಲೇ ಇರ್ತೀರಾ. ಸೀರಿಯಲ್ ಹೆಂಡತಿ ಹೆಸರನ್ನ ನಿಮ್ಮ ರಿಯಲ್ ವೈಫ್ಗೆ ಕರೆದ್ಬಿಟ್ಟಿದ್ದೀರಾ. ಸಾಧ್ಯ ಆಗತ್ತೆ. ಏನಂತಾರೆ, ಬಟ್ಟೆಗಳು ಏನಾದ್ರು ಒಂದೇ ಥರ ಇದ್ದುಬಿಟ್ಟಿದ್ರೆ, ಈ ಮನೇಲಿ ನಾನು ಹೆಚ್ಚಿಗೆ ಅದನ್ನ ನೋಡಿದ್ರೆ ಆ ಕಲರು ಫಿಕ್ಸ್ ಆಗಿದ್ರೆ ಹಿಂದ್ಗಡೆಯಿಂದ ಕೂಗ್ಬಿಟ್ಟಿರ್ತೀನಿ, ಆ ಥರ ತೋಟ್ಬಿಟ್ಟಿರ್ತೀನಿ. ಆಮೇಲೆ ಅಯ್ಯೋ ನೀವು ಈ ಥರದ್ದೆಲ್ಲ ಆಗಿದ್ದಾವೆ. ಈಗ 1 ವರ್ಡ್ ಆನ್ಸರ್ಸ್ ಕೊಡ್ಬೇಕು ಸರ್. ಒಂದೇ ಪದದಲ್ಲಿ ಉತ್ತರಿಸ್ಬೇಕು. ಒಂದು ಪದ ಅಥವಾ ಒಂದೇ ವಾಕ್ಯ. ಸಿನಿಮಾ, ವೃತ್ತಿ ಪ್ರವೃತ್ತಿ, ನಾಟಕ, ನನ್ನ ಗೇಳು ಬದುಕು, ಹೆಂಡತಿ, ಸ್ವಂತದ್ದಾಗಿರ್ಬೇಕು, ಸಂತೋಷ, ಜೀವನ, ಸಿಂಗಲ್ ಕಾಪಿ ಜೆರಾಕ್ಸ್ ಮಾಡೋಕ್ಕಾಗಲ್ಲ. ಸರ್, ರಾಜಕೀಯ, ಕೆಲವರಾದರೂ ಮರ್ಯಾದೆಸ್ತರಿದ್ದಾರೆ. ಅಲ್ಲಿ ದುಡ್ಡು ಮನೆ ಕಟ್ಟಕ್ಕಾಗುವಷ್ಟು ಬೇಕು, ಮನೆ ಹಾಳು ಮಾಡೋಕ್ಕಾಗುವಷ್ಟು ಬೇಡ. ಹೌದಲ್ವಾ? ಕಾಸಿಲ್ಲದಿದ್ದರೆ ಪಾಸು ಬುಕ್ಕನ್ನು ಬಯ್ಯೋ
ಕಲೆ. ಮನೆಗೆ ನೆಲೆ, ಮನುಷ್ಯನಿಗೆ ತಲೆ, ಜೀವನಕ್ಕೆ ನೆಲೆ. ನೈಸ್. ಸೋಷಿಯಲ್ ಮೀಡಿಯಾ. ಸುಳ್ಳು ಸತ್ಯದ ಮೇಕಪ್ ಮಾಡ್ಕೊಳ್ಳುತ್ತೆ, ಸತ್ಯ ಸುಳ್ಳಿನ ಕಾಸ್ಟ್ಯೂಮ್ ಹಾಕೊಳ್ಳುತ್ತೆ. ಸರ್, ಈಗಿನ ಯುವಕರು ನಾಳಿನ ಮುದುಕರು. ಸಕ್ಸಸ್. ಮೆಟ್ಟಲು ಹತ್ತಿದರೆ ಅದು ನಿರಂತರ, ಲಿಫ್ಟ್ನಲ್ಲಿ ಹತ್ಕೊಂಡ್ರೆ ಅದು ತಾತ್ಕಾಲಿಕ. ಸರ್, ಮುಖ್ಯಮಂತ್ರಿ ಚಂದ್ರು ಅಪಾಯವೂ ಇಲ್ಲ, ಉಪಯೋಗವೂ ಇಲ್ಲ. ಶಾಸಕರ ಬೆಂಬಲ ಬೇಕಾಗಿಲ್ಲ, ಪಕ್ಷಾಂತರ ಮಾಡಬೇಕಾದಿಲ್ಲ, ಅವಿಶ್ವಾಸ ನಿರ್ಣಯ ಮಾಡಬೇಕಾಗಿಲ್ಲ, ಗವರ್ನರ್ ಆದೇಶ ಬೇಕಾಗಿಲ್ಲ. ನನಗೆ ನಾನೇ ನನ್ನ ಹೈಕಮಾಂಡ್. ಹಂಗಾಗಿ ನಾನೊಬ್ಬ ಮುಖ್ಯಮಂತ್ರಿ, ಕಾಯಂ ಮುಖ್ಯಮಂತ್ರಿ, ಜೀವಂತವಿರೋವರೆಗೂ ಮುಖ್ಯಮಂತ್ರಿ ನಾನೊಬ್ಬನೇ ಪ್ರಪಂಚದಲ್ಲಿ. ನೈಸ್, ವೆರಿ ನೈಸ್ ಸರ್. ಇಷ್ಟೊತ್ತು ಬಂದಿದ್ದೀರಾ. ನಮ್ಮ ಮನೇಲಿ ಏನೋ ಒಂದಿಷ್ಟು ಮಾಡಿದ್ದಾರೆ ವಿಶೇಷವಾದ ತಿಂಡಿನ. ಸ್ವಲ್ಪ ತಿಂದುಕೊಂಡು. ಇಲ್ಲ ಸರ್, ತಿಂಡಿ ಎಲ್ಲ ಏನ್ ಬೇಡ. ಬಂದಿದ ತಕ್ಷಣ ಘಮ್ ಅಂತ ಸ್ಮೆಲ್ ಬಂತು ಸರ್. ಹೊಟ್ಟೆ ತುಂಬೋಯ್ತು. ವಾಸನೆಲ್ಲೇ. ಓಹೋ, ಅಜ್ಜಿದಿರ ಕತೆ ಕೇಳಿದ್ದೀರಾ? ಏನ್ ಸರ್? ವಾಸನೆಲ್ಲೇ ಹೊಟ್ಟೆ ತುಂಬೋರು ನಿಮ್ಮನ್ನೇ ನೋಡಿದ್ದು. ಮೂಸಿದ್ರು ಉಂಡಂಗಲ್ಲ, ಊಸಿದ್ರೆ ಏತಂಗಲ್ಲ. ಜ್ಞಾಪಕ ಇರಲಿ. ನಿಮ್ಮನ್ನು ತಿನ್ಕೊಂಡು ಹೋಗಿ ಕೊಡಮ್ಮ. ಅಲ್ಲಿ ನಡ್ರಿ, ಇಲ್ಲೆಲ್ಲ ಕೊಡಲ್ಲ, ಅಲ್ಲಿಗೆ ನಡ್ರಿ. ಸರಿ ಸರಿ ಸರ್, ಸೂಪರ್. ಈಗ ತಿರುಗಿದನ್ನೆಲ್ಲಾದ್ರೂ ಹೇಳ್ತೀರಾ ವಾಸನೆ ಬಂತು ಅಂತ? ಇಲ್ಲ. ನೀವು ತುಂಬಾ ಚೆನ್ನಾಗಿ ಮೈಮ್ ಮಾಡ್ತೀರಾ ಅಂತ. ಹೌದೌದು, ಮಾಡ್ತಿದ್ದೆ. ಈಗ ಮಾಡೋಕ್ಕಾಗ್ತಿಲ್ಲ. ಅದು ಇದೆ. ಒಂದ್ಸರಿ ಯಾರೋ ಒಂದು ನಾಟಕದಲ್ಲಿ ಕನ್ನಡ ಅಪಭ್ರಂಶ, ಅಲ್ಪಪ್ರಾಣ, ಮಹಾಪ್ರಾಣ, ಸಕಾರ, ಶಕಾರ, ಹಕಾರ, ಹಕಾರ ಯಾವುದು ಸರಿಯಾಗಿ ಬರೋದಿಲ್ಲ ಅಂತ ಬರೆದ್ಬಿಟ್ಟಿದ್ರು. ಅದನ್ನ ತಿದ್ಕೋಬೋದು. ಅದನ್ನು ಭಾಳ ಪಾಸಿಟಿವ್ ಆಗಿ ತಗೋಬೋದಾಗಿತ್ತು. ಆವತ್ತಿನ ಕಾಲಕ್ಕೆ ಹುಡುಗಾಟಕ್ಕೆ ನನ್ನ ಹಿಂಗೆಲ್ಲ ಬೈದ್ಬಿಟ್ಟಿದ್ದಾರೆ, ಚಪ್ಪಾಳೆ ಹೊಡಿತಾರೆ ಜನ ನನ್ನ ನಾಟಕಕ್ಕೆ. ಆಗ ಅರಿವಾಯ್ತು, ಹೌದು, ತಪ್ಪು ಮಾಡಬಾರ್ದಲ್ಲ. ಈಗ ರಾಜ್ಕುಮಾರ್ ಅವರು 4ನೇ ಕ್ಲಾಸ್ ಓದಿದ್ರು ಕೂಡ ಯಾವುದೇ ಭಾಷೆ ಏನೇ ಮಾತಾಡ್ಸಿದ್ರು ಕೂಡ ಅಚ್ಚುಕಟ್ಟಾಗಿ ಕಲ್ತ್ಕೊಂಡು ಮಾಡ್ತಿದ್ದಾರೆ ಅಂತಂದರೆ ಕಲಿಬೋದು. ಯಾರು ಇದು ವಿದ್ಯಾಭ್ಯಾಸನೇ ಬೇಕಿಲ್ಲ ಯೂನಿವರ್ಸಿಟಿ ಅಂತ. ಆಗ ನನಗೆ ಅರಿವು ಮೂಕಾಭಿನಯಕ್ಕೆ ಒಂದು ಸ್ಪೆಷಲೈಸೇಷನ್ ಮಾಡೋಣ ಅಂತ ಹೋಗಿ ಯಾರೋ ಒಬ್ರು ಬಂದಿದ್ರು. ಅದನ್ನು ಕಲಿತು ಒಂದು 15 ದೇಶಕ್ಕೆ ಹೋಗಿ ಮೈಮ್ ಮಾಡಿಬಿಟ್ಟು ಬಂದೆ. ಇಲ್ಲಿ ಒಂದು 1500 ಪ್ರದರ್ಶನ ಕೊಟ್ಟೆ. ಮೂಕಿ ಟಾಕಿ ಅಂತ ಅಂದ್ಬಿಟ್ಟು. ಒಂದು ಚಿಕ್ಕದ್ ಮಾಡ್ಬೋದಾ ಸರ್ ಇಲ್ಲಿ? ಜಲಕ್ ಮಾಡ್ಬೋದಾ? ಈಗ ಒಂದು ಸೂಜಿ, ಒಂದು ದಾರ, ಅದು ಒಂದು ಗುಂಡಿಯನ್ನ ಹಾಕೋಬೇಕು ಅಂತ ಇಟ್ಕೊಳ್ಳಿ. ಇಷ್ಟೇ ಕತೆ. ಮೈಮ್ ಅಂದ್ರಲ್ಲ ನೀವು, ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್, ಭಾಷೆ ಇಲ್ಲ, ಯಾರಿಗೆ ಬೇಕಾದ್ರೆ ಅರ್ಥ ಆಯ್ತು. ಅಂದರೆ ಸ್ಪೇಸಲ್ಲಿ, ಗಾಳಿನಲ್ಲಿ, ಅಂದರೆ ಮಾತಾಡೋದು ಅಂತೀವಿ. ಮಾತಿಲ್ಲದೆ ಇರ್ತಕ್ಕಂಥ ಮಾತು ಅಂತಂದರೆ ಆ್ಯಕ್ಷನ್. ಸುಮ್ಮನೆ ಮಾಹಿತಿ ಕೊಟ್ಟು, ಈಗ ನಿಮ್ಮ ಡ್ಯಾನ್ಸ್ ಇದೆಯಲ್ಲ, ಭರತನಾಟ್ಯನೋ ಕೂಚುಪುಡಿನೋ ಅವೆಲ್ಲ ನೋಡಿ ಸೌಂಡ್ ತೆಗೆದುಬಿಡಿ. ಅದನ್ನ, ಅದು ಆ್ಯಕ್ಟಿಂಗ್ ಇದೆಯಲ್ಲ, ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಹಸು ಹೇಗೆ ಹೋಗ್ತಿದೆ, ನವಿಲು ಹೇಗೆ ಕುಣಿಯುತ್ತೆ, ಜಿಂಕೆ ಹೆಂಗೆ ಬರುತ್ತೆ. ಕನ್ವೆನ್ಷನಲ್ ಮೈಮು. ರಿಯಲಿಸ್ಟಿಕ್ ಮೈಮ್ ಮಾಡಬೇಕಾದ್ರೆ ನಾವು ದಿನನಿತ್ಯ ನೋಡ್ತೀವಲ್ಲ ಅಂಥದ್ದು, ಅದಕ್ಕೆ ಮೈಮ್ ಅಂತಾರೆ. ಅದಕ್ಕೆ ಯಾವ ದೇಶದಲ್ಲಿ ಬೇಕಾದ್ರೂ ಸಣ್ಣದೊಂದು ಜಾಳಕ್ಕೆ ಬೇಕು ಅಂದ್ರಲ್ವಾ, ಮುಂಚೆನೇ ಹೇಳ್ಬಿಟ್ಟಿರ್ತೀನಿ. ಒಂದು ಸೂಜಿ, ದಾರ, ಒಂದು ಗುಂಡಿಯನ್ನು ಹಾಕಬೇಕು. ಶರ್ಟ್ನಲ್ಲಿ ಬಿದ್ದೋಗಿದೆ ಇದ್ದಾಗಲೇ ಹಾಕೋಬೇಕು. ಅದಷ್ಟನ್ನು ಮಾಡ್ತೀನಿ. ನಿಮ್ಗೆ ಗೊತ್ತಾಗುತ್ತಾ ಇಲ್ವಾ?
ಬ್ರಿಲಿಯಂಟ್. ಎಂತ ಡೀಟೈಲಿಂಗ್ ಅಬ್ಸರ್ವೇಷನ್ ಇರುತ್ತೆ ಇದು ಇದ್ರಲ್ಲಿ ಏನಂದ್ರೆ ನಮ್ ಗಮನದಲ್ಲಿರ್ಬೇಕು, ಸೂಜಿ ಎಷ್ಟು ಉದ್ದ ಇದೆ, ಎಷ್ಟು ದಪ್ಪ ಇದೆ, ಸೂಜಿಯ ಹೋಲ್ ಎಷ್ಟಿದೆ, ದಾರ ಅದ್ರೊಳಗಡೆ ಹೋಗ್ಬೇಕಾದ್ರೆ ಅಡ್ಡಾದಿಡ್ಡಿಗೆ ಹೋಗಲ್ಲ, ಸೂಕ್ಷ್ಮವಾಗಿ ಇಡ್ಬೇಕು, ಅದನ್ನ ತುದಿ ತೂತ ಮಾಡ್ಕೋಬೇಕು. ಅದಾದ್ಮೇಲೆ ಎಳೆದಾದ್ಮೇಲೆ ಸಲೀಸಾಗಿ ಹೋಗ್ತೀವಿ, ಬಂದ್ಬಿಟ್ಟು ಇಲ್ಲಿ ಗಂಟು ಹಾಕ್ತಿವಿ, ಅದ್ರದ್ದು ಉದ್ದ ಇಷ್ಟಿದೆ, ಒಲಿತಾ ಎಷ್ಟಾಗ್ಬೇಕು, ಇಷ್ಟುದ್ದ ಆಗ್ಬೇಕು. ಸೂಪರ್. ಚುಚ್ಕೊಂತು. ಇದು ಸ್ಪೇಸಲ್ಲಿ ಹಾಕಿ ಮಾಡೋದು, ಬೇಕಾದಷ್ಟು ಮಾಡ್ಬೋದು. ಇಂಥದ್ದು ಇನ್ನೊಂದು ಸಣ್ಣ ಬೇಕಂತ ತೋರಿಸ್ತೀನಿ ನೋಡಿ. ನಿಮಗೆ ನಿಮ್ಮ ಕುಂಡಿ ಮೇಲೆ ಒಂದು ಕುರ ಆಗ್ಬಿಟ್ರು. ಕುರ ಅಂದ್ರೆ ಗೊತ್ತಾ? ಕುರ ಅಂದ್ರೆ ಪ್ರಾರಂಭದಲ್ಲಿ ನೋವಾಗುತ್ತೆ, ಬಹಳ ದಪ್ಪ ನೋವಾಗುತ್ತೆ, ಅದು ಹಣ್ಣಾದಾಗ ಒಂಥರ ಪೂರ್ತಿ ಇನ್ನೇನು ಒಡೆದೋಗುತ್ತೆ ಅನ್ಬೇಕು ನೋಡಿ. ಬಟ್ ಅದು ಪೇನ್ಫುಲ್. ಅದು ಶುರು ಆದ ಕೈ ನೋಡ್ತಾ ಇರಿ, ಖುಷಿ ಆಗುತ್ತೆ. Oh no! ಹೊಡ್ಕೊಂಡ್ಬಿಡ್ತು, ಪೂರ್ತಿ ಹೊಡ್ಕೊಂಡ್ಬಿಡ್ತು. ಓ ಮೈ ಗಾಡ್. ಡೀಟೇಲ್ ಹೋದ್ರೆ ಇನ್ನೂ ಜಾಸ್ತಿ ಇದೆ. ಅದು ಸುತ್ತಲೂ ಈಗ ನಡೆಯುವಾಗ ನೆವೆ ಹಾಕಿ ನೆವೆ ಶುರು ಆಗಿತ್ತು, ಅದೊಂಥರ ಆಯ್ತಾ ಮೇಲ್ ಕೇಳ್ಕೊ ಹೋಗ್ತಾ ಹೋಗ್ತಾ ಟಚ್ ಆಗ್ಬಿಡ್ತದೆ. ಇದು ಗಮನಿಸ್ತಾ ಇರ್ಬೇಕಾಗತ್ತೆ. ಯಾಕೆಂದ್ರೆ ನಿಮ್ಗೆ ಈ ಕಪ್ಪಲ್ಲಿ ಕಾಫಿ ಕುಡಿದ್ರಿ ಅಂತೀನಿ, ನಿಮ್ಗೆ ಕಪ್ ಕೊಟ್ರೆ ಕುಡಿದು ಬಿಡ್ತೀರಲ್ವ, ಆ ಕಪ್ ಇವಾಗ ಯಾವ್ದೋ ಒಂದು ಕೊಡ್ತಾರ, ಅದು ಯಾವ್ದು ಅಂತ ಗೊತ್ತಾಗ್ಬೇಕಲ್ವ. ಕೊಟ್ರು ಈಗ ತಗೊಂಡ್ಬಿಟ್ರ, ಹಿಂಗ್ ತೊಗೊಂಡ್ರೆ ಆಗಲ್ಲ, ಹಿಂಗ್ ಕೈ ಮೇಲೆ ಇಟ್ಕೊಂಡ್ರೆ ಅದ್ರ ಹೈಟ್ ಗೊತ್ತಾಗುತ್ತೆ, ಸಿಟ್ಕೊಂಡಂಗೂ ಆಗತ್ತೆ. ಆಯ್ತು, ಕಾಫಿ ಹಿಂಗ್ ಕುಡಿತೀರಾ? ಇಲ್ಲ. ಅಂದ್ರೆ ಬಿಸಿ ಅಂತ ಗೊತ್ತಾಗಬೇಕಲ್ಲ ಆಡಿಯನ್ಸ್ಗೆ. ಬಿಸಿ ಆದ್ಮೇಲೆ ಕಪ್ಪು ಕುಡಿತಾ ಏನಾಗುತ್ತೆ, ಮೇಲಕ್ಕೆ ಹೋಗ್ತಾ ಇರ್ಬೇಕು. ಲಾಸ್ಟ್ಗೆ ಓ ನೈಸ್. ಮೈ ಅದು ವೆರಿ ಡೀಟೈಲ್ಡ್ ಅಬ್ಸರ್ವೇಷನ್ ಅಲ್ವಾ? ಬಾಡಿನೂ ಚೆನ್ನಾಗಿರ್ಬೇಕು, ಯೋಗ ಮಾಡಿರ್ಬೇಕು. ಇಲ್ಲಿವ ಮಾಡ್ತೀನಿ, ಚೇರ್ ಇಲ್ಲದೆ ಕೂತ್ಕೊಂಡೇ ಮಾಡ್ಬೇಕು ಪೇಪರ್ ಓದೋದನ್ನ, ವಿತೌಟ್ ಚೇರ್. ಬಟ್ ಯು ಹ್ಯಾವ್ ಟು ಸ್ಟ್ಯಾಂಡ್ ಆನ್ ದಿಸ್ ಲೆಗ್ ಇಲ್ವಾ? ಅದೆಲ್ಲ ಇದಾವೆ. ನಾನ್ ಬೆಸ್ಟ್ ಮಾಡ್ತಿದ್ದು, ಒಂದು ಹುಡುಗಿ ಲವರ್ ನೋಡೋದಕ್ಕೆ ಸ್ನಾನ ಮಾಡ್ಕೊಂಡು ಆ ಜಾಗದಿಂದ ಶುರುವಾಗುತ್ತೆ. ಅವಳು ಸ್ನಾನದ ಮನೆಗೆ ಹೋಗಿ ಸ್ನಾನ ಹೇಗೆ ಮಾಡ್ತಾಳೆ, ತಲೆಯೆಲ್ಲ ಯಾಕೆ ಹೊಡ್ಕೊತಾಳೆ, ಬಟ್ಟೆ ಹೆಂಗೆ ಹಾಕೋತಾಳೆ, ಹಾಕೊಂಡು ಕಿಟಕಿಯಿಂದ ಬಂದು ಸ್ಕೂಟ್ರ್ ಸೌಂಡ್ ಆಗುತ್ತೆ, ಅವನ ಲವರಿಗೆ ಒಂದು ಲವ್ ಕಿಸ್ ಕೊಡ್ತಾಳೆ. ಆಮೇಲೆ ಡ್ರೆಸ್ ಹಾಕೊಂಡು, ವಾಚ್ ಹಾಕೊಂಡು, ಪೌಡ್ರ್ ಹಾಕೊಂಡು, ಇದನ್ನೆಲ್ಲ ಹಾಕೊಂಡು, ಚಪ್ಪಲಿ ಹಾಕೊಂಡು, ಮೆಟ್ಲು ಇಳ್ಕೊಂಡು ಮಾಡಿಯಿಂದ ಕೆಳಗೆ ಬಂದು ಹೋಗಿ ಸ್ಕೂಟ್ರ್ ಮೇಲೆ ಕೂತ್ಕೊಳ್ಳೋದು. ಅದನ್ನು ಮಾಡ್ತಿದ್ದು ಭಾಳ ಫೇಮಸ್ ಆಗಿತ್ತು. ಓಡಾಡಬೇಕು ಇಲ್ಲಿ 20 ಏರಿಯಾ ಬೇಕು. ಅವ್ನು ಸ್ಕೂಟ್ರ್ ಮೇಲೆ ಕೂತ್ಕೊಂಡ ತಕ್ಷಣ ಸ್ಕೂಟ್ರ್ ಎದ್ದೇಳುತ್ತೆ, ತಿರುಗಿ ಕೂತ್ಕೊಳುತ್ತೆ. ಸರ್, ನಿಮ್ಗೆ ಕಾರ್ ಓಡಿಸೋ ಕ್ರೇಜ್ ಇದೆಯಾ? ಇದು ಬಡತನದಲ್ಲಿದ್ದಾಗ ಏನಾಗ್ತಿತ್ತು ಅಂದರೆ ಸೈಕಲ್ಲು, ಸ್ಕೂಟ್ರು, ಆಮೇಲೆ ಕಾರು, ಒಳ್ಳೆ ಕಾರು, ಆಮೇಲೆ ಕಾಸ್ಟ್ಲಿ ಕಾರು, ಆಮೇಲೆ ಸಾಧ್ಯವಾದರೆ ಹೆಲಿಕಾಪ್ಟ್ರು, ಇವೆಲ್ಲ ತಗೊಳ್ಳೋ ಕನಸು ಕಾಣ್ತೀವಲ್ಲ, ಹಾಗೆ ನಾನು ಕಾಣ್ತಿದ್ದೆ. ಎಲ್ಲ ಆಯಿತು. ಸೈಕಲ್ ಒಂದು ಲೆವೆಲ್ಗೆ ಓಡಿಸೋಕ್ಕೆ ಶುರು ಆಯಿತು, ಅದೆಲ್ಲ ಆಯಿತು. ಕಾರು ಓಡಿಸೋ ಟೈಮಿಗೆ ಸಿನಿಮಾದಲ್ಲಿ ಸುದ್ದಿ ಮಾಡಿಬಿಟ್ಟೆ, ಚಕ್ರವ್ಯೂಹದಲ್ಲಿ ಕಾರು ಕೊಟ್ಟರು ನನಗೆ ಪ್ರೆಸೆಂಟೇಷನ್ನು. ಈ ಕಣ್ಣು ಆಕ್ಸಿಡೆಂಟ್ ಆಗೋಯ್ತು. ಅದಕ್ಕೆ ಮುಂಚೆ ಡ್ರೈವಿಂಗ್ ಮಾಡೋಕ್ಕೆ ಹೋಗ್ಬಿಟ್ಟು ಹಿಂದ್ಗಡೆ ಕಲ್ಗೆ ಎಲ್ಲ ಗುದ್ದಿದ್ದಾಯಿತು. ಸೊ ಇದು ನನಗೆ ಸಂಬಂಧಪಟ್ಟಿದ್ದಲ್ಲ, ಇದರಲ್ಲೆಲ್ಲ ಆ್ಯಕ್ಟಿಂಗ್ ಮಾಡೋಕ್ಕಾಗಲ್ಲ, ನಿಜವಾಗ್ಲೂ ಮಾಡಬೇಕು ಅಂತ ತಿಳ್ಕೊಂಡು ಬಿಟ್ಬಿಟ್ಟೆ ಮಾಡೋದು. ಈಗ ಡ್ರೈವರ್ ಇದ್ದಾರೆ ಮನೇಲಿ? ಯಾರ್ಯಾರು ಓಡಿಸ್ತಾರೆ ಸರ್ ಕಾರು? ಮನೇಲಿ ಎಲ್ಲರೂ, ನಾನು ಶ್ರೀಮತಿ ಬಿಟ್ಟರೆ ಚಿಕ್ಕ ಮಕ್ಕಳಿಲ್ಲ, 4 ಜನ. ನನ್ನ ಮಗ ಅಥವಾ ಚಿಕ್ಕ ಮಗನೂ ಓಡಿಸ್ತಾನೆ, ಅವ್ರ ಹೆಂಡತಿನೂ ಓಡಿಸ್ತಾರೆ. ನನ್ನ ಇವಾಗ ಕೂತಿದ್ರಲ್ಲ ಇಲ್ಲಿ ನಿಶ್ಚಿತ, ಅವರು ತುಂಬಾ ಚೆನ್ನಾಗಿ ಓಡಿಸ್ತಾರೆ. ಮತ್ತು ಪ್ರಭಾ, ನಮ್ಮ ಭರತ್ ಕೂಡ ತುಂಬಾ ಚೆನ್ನಾಗಿ. ನಮಗೆಲ್ಲ ಕಾಸ್ಟ್ಲಿ ಡ್ರೈವರ್ಸ್ ಎಲ್ಲ, M.Tech ಮಾಡಿರೋರು, MS ಮಾಡಿರೋರ್ನೇ ನನ್ನ ಡ್ರೈವರ್ ಆಗಿಟ್ಕೊಂಡ್ರು. ಆರ್ಡಿನರಿ ಫಾರಿನ್ಗೆ ಹೋದಾಗಂತೂ ಇನ್ನೂ ದೊಡ್ಡ CEO, ದೊಡ್ಡ ಸೈಂಟಿಸ್ಟ್, ಅವರೆಲ್ಲ ನಮಗೆ ಡ್ರೈವರ್ಸ್. ನಾವು ಓಡ್ಸಂಗೂ ಇಲ್ಲ ಅಲ್ಲಿ, ಅವ್ರಿಗೆ ಡ್ರೈವರ್ ಇರಲ್ಲ, ಅವರೇ ಕರ್ಕೊಂಡು ಹೋಗ್ಬೇಕು, ಅವರೇ ಕರ್ಕೊಂಡು ಹೇಳಲ್ಲ. ಅವಾಗ ಡ್ರೈವರ್ ಸ್ವಲ್ಪ ಕಾರ್ ನಿಲ್ಸು ಅಂತಲೇ ಹೇಳ್ತಿದ್ದು. ನಮ್ಮಲ್ಲಿ ಕಾರ್ ಗುರು ಅಂತ ಇದ್ದಾರೆ ಸರ್, ಕಾರ್ ಗುರು ಪ್ರೀಮಿಯಂ ಸರ್ವಿಸ್ ಇವ್ರದ್ದು. ಇವ್ರದ್ದು ಏನಂದ್ರೆ ಸೆರಾಮಿಕ್ ಕೋಟಿಂಗು, ಗ್ರಾಫೈಟ್ ಕೋಟಿಂಗು, ಜನರಲ್ ಸರ್ವಿಸ್ ಎಲ್ಲ ಇರುತ್ತೆ ಇವ್ರ ಹತ್ರ. ಒಂದು ಕಾರ್ಗೆ ಏನ್ ಬೇಕೋ A to Z ಸೊಲ್ಯೂಷನ್ ಇದೆ ಸರ್. ಅವ್ರು ನಿಮ್ಗೊಂದು ವೌಚರ್ ಕೊಟ್ಟಿದ್ದಾರೆ, ನಿಮ್ಮ ಕಾರ್ಗೆ A to Z ಸರ್ವಿಸ್ ನಿಮ್ಗೆ ಏನ್ ಬೇಕೋ ಎಲ್ಲ ಮಾಡ್ಕೊಡ್ತಾರೆ ಸರ್. ಇದು ನಿಮಗೆ ಫ್ರೀ ಸರ್ವಿಸ್ ಇರುತ್ತೆ.
ಅದು ಒಂದ್ಸತಿ ಒಂದ್ಸಲಿ. ಹೌದು, ಪ್ರತಿ ಸಲ ಬೇಕಾ ಸರ್? ಅದು ಆ ಥರನೇ ಇರಬೇಕು. ಕಾರ್ ಸರ್ವಿಸ್ ಸಾಮಾನ್ಯವಾಗಿ ಒಂದ್ಸಲಿ ಮಾಡಿಸಿದ್ರೇನೆ ತುಂಬಾ ಖರ್ಚಾಗತ್ತೆ. ಬಟ್ ಇದ್ರ ಜೊತೆ ಒಳಗೆ ಅವ್ರು ಬಾಡಿ ಸರ್ವಿಸ್ ಇದ್ರೆ ಕೇಳಿ, ಬಾಡಿ ಸರ್ವಿಸ್ ಇದ್ರೆ ಕೇಳಿ. ಹೌದಾ? ಅಂದ್ರೆ ಬಾಡಿ ಮಸಾಜ್ ಸರ್ ಏನಾರು ಬೇಕಾ ಸರ್? ಏನಾದ್ರು ಸರ್ವಿಸ್ ಮಾಡ್ಲಿ ಫ್ರೀ ಇಂದಾಗ ಎಲ್ಲ ಸರ್ವಿಸ್ ಮಾಡಿಸಿ. ಕಾರ್ ಬಾಡಿಗೆ ಸರ್ವಿಸ್ ಫ್ರೀ ಸರ್ ಇದ್ರಲ್ಲಿ. ಅದೇ ಕಾರ್ ಬಾಡಿ ಸರ್ ಬಾಡಿ ಸರ್ವಿಸ್ ಫ್ರೀ ಅಂತ ಇದ್ರೆ ಚೆನ್ನಾಗಿರುತ್ತೆ. ತಾವು ಅವರಿಗೆ ಧನ್ಯವಾದಗಳು ಹೇಳೋಣ ಕೊಡಿ. ಯಾರು ಸರ್ ಅದು? ಕಾರ್ ಗುರು ಅವರಿಗೆ ಬಹಳ ಧನ್ಯವಾದಗಳು. ಈ ಥರ ಫ್ರೀ ಸರ್ವಿಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮದು ಅಂಗಡಿ ನಡಿಬೇಕು, ಅದರಿಂದ ಒಂದ್ಸತಿ ಅಂತ ಹೇಳಿದ್ಮೇಲೆ ಒಂದೇ ಸತಿ ಮಾಡಿ. ಧನ್ಯವಾದಗಳು. ಅವಕಾಶ ಸಿಕ್ಕಾಗ ಬರ್ತೀನಿ. ಧನ್ಯವಾದಗಳು. ಕಾರ್ ಗುರು ಸರ್ವಿಸ್ ಸೆಂಟರ್ ಅಂತ ಗೂಗಲಲ್ಲಿ ಟೈಪ್ ಮಾಡಿ ಸಿಗತ್ತೆ. ಹೋಗಿ ಕಾರ್ನ ಸರ್ವಿಸ್ ಮಾಡಿಸ್ಕೊಳ್ಳಿ. ಎಲ್ಲ ರೀತಿಯ ಕಾರ್ಗಳ ಸರ್ವಿಸು ಇಲ್ಲಿ ನಡೆಯುತ್ತೆ. ಥ್ಯಾಂಕ್ ಯು ಕಾರ್ ಗುರು. ಕೆಲವರು ಜಮೀನು ಇದು ಒಂದು ಹಗ್ಗ ಕೊಂಡ್ಕೊಂಡ್ಬಿಡ್ತಾರೆ ಎಮ್ಮೆ ತಗೋಬೇಕು ಅಂತ, ಗೊತ್ತಾಯ್ತಾ? ಹಗ್ಗ ಅದು 10 ರೂಪಾಯಿ ಎಮ್ಮೆ ಕೊಂಡ್ಕೊಂಡ್ರಲ್ಲ. ಈಗ ನಾನು ಅಷ್ಟೇನೆ ಈ ಹಗ್ಗ ಕೊಂಡ್ಕೊಂಡಿದ್ದೀನಿ. ಸರಿ ಕಾರ್ ಕೊಂಡ್ಕೋಬೇಕು ಈಗ ನಾನು. ನಾವೇನು ಇಲ್ಲಿ ಇದು ನಿಮ್ಮ ಸೊಸೈಟಿ ಕೊಡಿ ಸರ್, ಅವ್ರಿಗೆ ಗೊತ್ತಿರ. ನನ್ನ ಹತ್ರ ಕಾರ್ ನನ್ನ ಹೆಸರಿನಲ್ಲೂ ಇಲ್ಲ, ನನಗೂ ಇಲ್ಲ. ಹೌದಾ? ಅವ್ರಿಗೆ ಕೊಟ್ಬಿಡಿ. ಎಂತ ಮೋಸ ಮಾಡಿದಾರೆ ನೋಡಿ ಸರ್ ಮನೇಲಿ. ಅದು ಅನ್ಯಾಯ ಸರ್. ಏನು ತನಿಖೆ ಆಗ್ಬೇಕು ಸರ್ ಇದು. ಏನ್ ಮಾಡೋದು? ಮುಖ್ಯಮಂತ್ರಿಗೆ ಕೆಟ್ಟ ಹೆಸರು ಬರುತ್ತೆ ಅಂತ ನಾನು ಸುಮ್ಮನಿದ್ದೀನಿ. ಸರ್ ನೀವು ಒಂದ್ಸಲಿ ನಾಟಕ ಮಾಡ್ತಿರ್ತೀರಾ ಸರ್. ನಿಮ್ಮ ನಾಟಕ ನೋಡಕ್ಕೆ ಅಣ್ಣವ್ರು ಬಂದಿರ್ತಾರೆ, JH ಪಟೇಲ್ ಅವ್ರು ಬಂದಿರ್ತಾರೆ, ಇನ್ನ ದೇವೇಗೌಡರು ಬಂದಿರ್ತಾರೆ, ರಾಜ್ಕುಮಾರ್ ಬಂದಿರ್ತಾರೆ. ಹೌದು, ಬೇಕಾದಷ್ಟು ಜನ ಮಂತ್ರಿ. ನಾಟಕ ಎಲ್ಲ ಆದ್ಮೇಲೆ ಅಣ್ಣ ಅವ್ರು ನಿಮ್ಗೊಂದು ಗುಟ್ಟು ಹೇಳ್ತಾರಂತೆ ಸರ್, ಯಾರಿಗೂ ಕೇಳಿಸ್ದಂಗೆ. ಅಣ್ಣ ಅವ್ರ ಸ್ವಭಾವ ಹೇಗೆ ಅಂದ್ರೆ ಮುಗ್ಧವಾದ ಮನಸ್ಸು, ಮುಕ್ತವಾದ ಮನಸ್ಸು. ಬಟ್ ಅಭಿನಯಕ್ಕೆ ಬಂದಾಗ ದೈತ್ಯ, ಮಾನವೀಯ ಗುಣಗಳಿಗೆ ಬಂದಾಗ ದೊಡ್ಡ ಆಲ್ದಮರನೆ. ಅಂದ್ರೆ ಅವ್ರು ಮೀರಿಸೋರೆ ಯಾರು ಇಲ್ಲ. ಸುಮ್ಮನೆ ಹೇಳ್ತೀವಿ ನಾವು ವಿಶ್ವವಿದ್ಯಾಲಯದಲ್ಲಿ ಯೂನಿವರ್ಸಿಟಿ ಡಿಗ್ರಿ ತಗೋಬೇಕು, ಜ್ಞಾನ ಸಂಪಾದನೆ, ಅವ್ರ ಅನುಭವದ ಸಂಪಾದನೆ ಮುಂದೆ ನಮ್ದೇನೂ ಇಲ್ಲ. ಆಮೇಲೆ ಇಂಗ್ಲೀಷನ್ನು ಕಲ್ತು ಇಂಗ್ಲೀಷ್ನಲ್ಲಿ ಪಾತ್ರ ಮಾಡ್ತಿದ್ರು, ಸಂಸ್ಕೃತ ಕಲ್ತ್ಕೊಂಡು ಆ ಶ್ಲೋಕಗಳನ್ನು ಹೇಳ್ತಿದ್ರು, ಹಳಗನ್ನಡದ ಹಾಡುಗಳು ಹೇಳ್ತಿದ್ರು. ಅಂದಾಗ ಶ್ರದ್ಧೆ ಅವ್ರದ್ದು ಅಷ್ಟರ ಮಟ್ಟಿಗೆ ಪಾಠ ಆಯ್ತು. ಆಮೇಲೆ ಸಾಮಾನ್ಯ ಜ್ಞಾನನೂ ಚೆನ್ನಾಗಿತ್ತು. ನೋಡಿ, ಅವರಿಗೆ ಇಂದಿರಾ ಗಾಂಧಿ ಅವ್ರದ್ದು ಎಮರ್ಜೆನ್ಸಿ ಟೈಮ್ನಲ್ಲಿ ಚುನಾವಣೆಗೆ ನಿಲ್ಬೇಕಾದ್ ಬಂದಾಗ ಆ ವಿರೋಧ ಪಕ್ಷದವರೆಲ್ಲ ಇಂದಿರಾ ಗಾಂಧಿ ಅವರು ಚಿಕ್ಕಮಗಳೂರು ನಿಲ್ತೀವಿ ಅಂತ ಇವ್ರು ನಿಲ್ಸಕ್ಕೆ ಪ್ರಯತ್ನ ಪಟ್ಟರು. ಬಿಲ್ಕುಲ್ ಆಗಲ್ಲ. ಅದು ಪೀಕಲ್ಲಿ ಇದ್ರು ಅವ್ರು. ಅವಾಗ ನಿಂತಿದ್ರೆ ಇಂದಿರಾ ಗಾಂಧಿ ಅವ್ರು ಸೋತೋಗ್ಬಿಡ್ತಿದ್ರು. ಅದು ಮುಖ್ಯ ಆಗಲಿಲ್ಲ. ಇಂದಿರಾ ಗಾಂಧಿ ಅಂತ ಅವ್ರು ಸೋಲಬಾರ್ದು ಅನ್ನೋದು ಇತ್ತು ಅವ್ರಿಗೆ. ಇನ್ನೊಂದು, ನನ್ನಂತವ್ನಲ್ಲಿ ಹೋಗಿ ಏನು ಮಾಡ್ತೀನಿ, ನನಗೇನೂ ಗೊತ್ತಿಲ್ಲ, ABCD ಗೊತ್ತಿಲ್ಲ, ರಾಜಕಾರಣ ದಯಮಾಡಿ ಬೇಡ, ನನ್ನ ಜಾಗ ಅದ್ಭುತವಾಗಿದೆ, ನಾನು ಇದೆಲ್ಲ ಹೇಳ್ತಿದ್ರು. ಅವರು ನಾಟಕಕ್ಕೆ ಬಂದ್ಬಿಟ್ಟು ಬಲವಂತ ಕರೆದೆ. ನಾನು ಬಂದರು. ಅವ್ರ ಹೆಂಡತಿಯವ್ರಿಗೆ ತುಂಬ ಆಸಕ್ತಿ, ಅವರು ಬಂದಿದ್ದರು. ದೇವೇಗೌಡರು ಬಂದಿದ್ದರು. ಆಮೇಲೆ ಇದು ಮುಖ್ಯಮಂತ್ರಿ ರಾಮಕೃಷ್ಣ ಹೆಗ್ಡೆ ಅವರು ಬಂದಿದ್ದರು. ರಾಮಕೃಷ್ಣ ಹೆಗ್ಡೆ ನಾಟಕ ಎಲ್ಲ ಆಯಿತು, ಚೆನ್ನಾಗಿ ಚಪ್ಪಾಳೆ ಹೊಡೆದು ರಾಮಕೃಷ್ಣ ಹೆಗ್ಡೆ ಅಲ್ಲಿಂದಲೇ ಬಂದು, ಬಾರಪ್ಪ ಭಾಳ ಚೆನ್ನಾಗಿ ಮಾಡಿದ್ದೆ ಕಣೆ, ನಮ್ಮನ್ನೆಲ್ಲ ಭಾಳ ಚೆನ್ನಾಗಿ ತೋರಿಸಿದ್ಯಾ ಬೇರೆ ಬೇರೆ ರೂಪದಲ್ಲಿ ಅಂತ ಹಾಸ್ಯ ಮಾಡಿಬಿಟ್ಟೋದ್ರು. ದೇವೇಗೌಡರು ನಮಸ್ಕಾರ ಹಾಕ್ಬಿಟ್ಟವ್ರು. ರಾಜ್ಕುಮಾರ್ ಇಲ್ಲ, ನನ್ನ ಕಲಾವಿದರನ್ನೆಲ್ಲ ಮಾತಾಡಿಸ್ಬೇಕು ಒಳಗಡೆ ಅಂತ ಬಂದರು. ಅವ್ರಿಗೊಂದು ಖುಷಿ. ಅವ್ರಿಗೆ ಪ್ರೀತಿ ಅಂದ್ರೆ ಪ್ರೀತಿ ಅವರಿಗೆ. ಅಷ್ಟೊತ್ತಿಗಾಲ ಅವ್ರ ಪಿಕ್ಚರ್ನಲ್ಲಿ ಪಾತ್ರ ಮಾಡಿದ್ದೆ. ಒಳಗಡೆ ಬಂದರು, ಕೈ ಮುಗಿದ್ರು. ಚಂದ್ರು ಭಾಳ ಚೆನ್ನಾಗಿತ್ತಪ್ಪ, ಆನಂದ ಪಟ್ಬಿಟ್ಟೆ, ಪಾರ್ವತಮ್ಮನವರು ಚೆನ್ನಾಗಿತ್ತು ಅಂದರು. ಈ ಡೈರೆಕ್ಟ್ರ್ ಇವರೇ ಸಾರ್ ಅಂದೆ. ಅವ್ರ ಕೈ ತೊಗೊಂಡು ಮಾತಾಡ್ಸಿದ್ರು. ಎಲ್ಲರ ಜೊತೆ ಫೋಟೋನೆಲ್ಲ ತೆಗೆಸ್ಕೊಂಡೆಲ್ಲ ಅಂದ್ಬಿಟ್ಟು ಹೋಗ್ಬೇಕಾದ್ರೆ ತುಂಬ ಅದ್ಭುತ, ನಾನು ಕೂಡ ಮಾಡೋಕ್ಕಾಗಲ್ಲ ಆ ರೋಲ್ನ, ಹಂಗೆ ಮಾಡಿದ್ರು ಅಂತೆಲ್ಲ ಅಂದ್ಬಿಟ್ರು. ಅದು ಒಂದೇ ಒಂದು ನಿಮಿಷ ಚಂದ್ರು ಹತ್ತಿರಕ್ಕೆ ಕರೆದ್ಬಿಟ್ಟು, ಯಾರಿಗೂ ಹೇಳ್ಬೇಡಿ, ಏನು ಹೇಳಿದ್ರು, ಭಾಳ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು, ಏನು ಅರ್ಥ ಆಗಲಿಲ್ಲ ನನಗೆ ಅದು ಸತ್ಯನೇ. ಅಂದರೆ ಅವರಿಗೆ ABCD ಪ್ರಜಾಪ್ರಭುತ್ವ, ಮೌಲ್ಯಾಧಾರಿತ ರಾಜಕಾರಣ ಇವೆಲ್ಲ ಗೊತ್ತಿಲ್ಲ. ಆವಾಗ ಮೇಡಮ್ನವ್ರು ಪಾರ್ವತಮ್ಮನವ್ರು ಹೇಳಿದ್ರು, ಅಯ್ಯೋ ಚಂದ್ರ, ನನ್ನ ಒಂಟಿಯಾಗಿ ಬಂದು ನಾಟಕ ನೋಡಬೇಕು, ಇವ್ರ ಜೊತೆ ಬಂದು ನಾಟಕ ನೋಡೋಕ್ಕಾಗಿಲ್ಲ, ತೊಟ್ಟಿ ಹಂಗಂದ್ರೇನು ಅಂತ ಕೇಳ್ತಾ ಇದ್ರು. ನಾನು ಹೇಳೋದ್ರೊಳಗೆ ಮುಂದಕ್ಕೆ ಹೋಗ್ಬಿಡ್ತಿತ್ತು ನಾಟಕ ಅಂತ ರೇಗಿಸಿದ್ರು. ಅದಾದ್ಮೇಲೆ ನಕ್ಬಿಟ್ಟೆಲ್ಲ ಆಯಿತು. ಶೂಟಿಂಗ್ ಹೋದಾಗಲೂ ಬಿಡಲಿಲ್ಲ. ಅದೇನು ಹೇಳಪ್ಪ, ಅದೇನು ಮೀನಿಂಗ್ ಏನು, ಅದೇನು ನಾಟಕ, ಯಾಕೆ ಹಂಗೆ ಮಾತಾಡಿದ್ರೆ, ನಂಗೆ ಸ್ವಲ್ಪ ಆ ಥರದ ವ್ಯಕ್ತಿತ್ವ, ಅಷ್ಟು ಗ್ರೇಟ್ ವ್ಯಕ್ತಿ. ಅಂದರೆ ಯಾವುದನ್ನು ಒಪ್ಕೊಳ್ಳೋಕೆ ಕೂಡ ಏನು ಬೇಜಾರು ಮಾಡ್ಕೊತಾರೆ. ಹೌದು, ಇದು ಸತ್ಯ ಅಂತ ಅಲ್ಲಿ ಕೇಳಿ ತಿಳ್ಕೊಂಡದ್ದು, ಹಂಗಾದು ಅಂತ ಅದ್ಭುತ. ಇದೇ ಖುಷಿಲಿ ಮುಖ್ಯಮಂತ್ರಿ ನಾಟಕದ ಒಂದು ಡೈಲಾಗ್ ಹೇಳ್ಬೋದಾ ಸರ್? ಒಂದೆಲ್ಲ ಮರ್ತೋಗಿರ್ತದೆ, ಒಂದು ಹೇಳ್ತೀನಿ ಅಷ್ಟೇ. ಸುಮ್ಮನೆ ಮುಖ್ಯಮಂತ್ರಿ ಆಗಿ ವಿರೋಧ ಪಕ್ಷದ ಜೊತೆ ಮಾತಾಡಬೇಕಾದ್ರೆ ಹೇಳ್ತೀನಿ, ಏನು ಅಧ್ಯಕ್ಷರೇ, ಇವತ್ತು ನನ್ನ ಮೇಲೆ ಕತ್ತಿ ಮಸಿಯಕ್ಕೆ ಬಂದಿದ್ದೀರ ತಾನೆ, ಆದರೆ ಅದಕ್ಕೆ ಹಿಂದಿನ ಸ್ವಲ್ಪ ನೆನೆಸ್ಕೊಳ್ಳಿ. ಹರಿಶಂಕರ್ ತ್ರಿಪಾಠಿ ಕಾರ್ಮಿಕ ಖಾತೆಯಿಂದ ಉದ್ಯೋಗ ಖಾತೆ ತನಕ ತನ್ನ ಯೋಗ್ಯತೆ ಪ್ರದರ್ಶನ ಮಾಡಿದ್ದಾನೆ. ಹಾಗಿದ್ದು ಅವನನ್ನು ಕಳೆದ 5 ವರ್ಷಗಳಿಂದ ಗೃಹ ಮಂತ್ರಿ ಮಾಡೋ ಹಠ ಬಿಟ್ಟುಕೊಟ್ಟಿಲ್ಲ. ಇನ್ನು ಮಾಧವ ದೇಶಪಾಂಡೆ ವಿದ್ಯುತ್ ಶಕ್ತಿ ಮತ್ತು ನೀರಾವರಿ ಖಾತೆಯಲ್ಲಿ ಮಾಡಿದ ದುಷ್ಕೃತ್ಯಗಳು ಜನಜನಿತವಾಗಿವೆ. ಅಂಥವರಿಗೆ ರಾಜ್ಯದ ಹಣಕಾಸು ವಿಭಾಗ ವಹಿಸಿದರೆ ರಾಜ್ಯದಲ್ಲಿ ಎಂತಹ ಅನಾಹುತ ಸಂಭವಿಸ್ಬಾರದು ಗೊತ್ತಿದ್ದು ಅವರ ಮಹತ್ವಾಕಾಂಕ್ಷೆಗೆ ಬೆಂಕಿಗೆ ತುಪ್ಪ ಹೋಯ್ತಿದ್ದೀರಿ. ಮಹೇಂದ್ರ ವಾಜಪೇಯಿಗೆ ವಾಣಿಜ್ಯ ಮತ್ತು ಉದ್ಯೋಗ ಸಿಕ್ಕರೆ ತಮಗಾಗ ಲಾಭ ಏನು ಅಂತ ಯೋಚನೆ ಮಾಡಿ. ಪ್ರಜಾಪತಿ ಶಿವಡಿ ಅವರಿಗೆ
ಅಧಿಕಾರವನ್ನು ಉಳಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇನ್ನೂ ಏನಾದರೂ ಕೇಳೋದಿದೆಯಾ ಅಥವಾ ನಾನೇ ಹೇಳಲ್ಲ? 900 ಬಾರಿ ಪ್ರದರ್ಶನ ಆಗಿದೆ ಇದು. 900ನೇ ಶೋ ಮಾಡ್ತಿದ್ದೀವಿ, ಅದನ್ನ ಪೆಂಡಿಂಗ್ ಇಟ್ಕೊಂಡಿದ್ದೀವಿ. ಈ ನಮ್ಮ ರಾಜಾರಾಮ್ ಅವ್ರು ಸ್ವಲ್ಪ ಅನಾರೋಗ್ಯ ಆಯಿತು. ಈ ನಮ್ಮಿಬ್ಬರಿಗೂ ಕೂಡ ಈಗ 73 ವಯಸ್ಸು ತುಂಬುತ್ತೆ. 74ಕ್ಕೆ ಹೋಗ್ತಾ ಇದ್ದೀವಿ. ಆ ತಿಂಗಳು ಆಗಸ್ಟ್ ಬರ್ಬೋದು. ಅವತ್ತು ಅದ್ದೂರಿಯಾಗಿ ಕಲಾಕ್ಷೇತ್ರದಲ್ಲಿ ಇವತ್ತಿನ ಮುಖ್ಯಮಂತ್ರಿಗಳು, ಇವತ್ತಿನ DCM ಇವ್ರನ್ನೆಲ್ಲರನ್ನು ಕರೆಸಿ ನಾಟಕ ತೋರಿಸೋದು. ವಿದೇಶದಲ್ಲಿ ಎಷ್ಟು ಶೋ ಆಗಿದೆ ಸರ್? ಅಮೆರಿಕದಲ್ಲಿ 8 ಪ್ರದರ್ಶನ ಆಗಿದೆ, ಆಸ್ಟ್ರೇಲಿಯಾದಲ್ಲಿ 4, ನ್ಯೂಜಿಲ್ಯಾಂಡಲ್ಲಿ 1, ಸಿಂಗಪೂರ್, ಹಾಂಗ್ಕಾಂಗ್, ಮಲೇಷಿಯಾ 3 ಶೋ ಆಗಿದೆ. ನೈಸ್. ಲಂಡನ್ನಲ್ಲಿ ಆಗಬೇಕಾಗಿತ್ತು, ಈ ಆಪರೇಷನ್ ಆದಾಗ ಕ್ಯಾನ್ಸಲ್ ಮಾಡ್ಕೊಂಡು. ಸರ್, ನೀವು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದವರು. ಕನ್ನಡದ ಬಗ್ಗೆ ನಿಮ್ಮ ಕಾಳಜಿ ಇದನ್ನೆಲ್ಲ ನಾವು ನಿಮ್ಮ ಭಾಷಣಗಳಲ್ಲಿ, ನಿಮ್ಮ ನಡವಳಿಕೆಗಳಲ್ಲಿ ನೋಡಿದ್ವಿ, ಮತ್ತು ನಿಮ್ಮ ಭಾಷಾಜ್ಞಾನನೂ ಚೆನ್ನಾಗಿದೆ ನೀವು. ಆದರೆ ನಮಗೆ ನಿಮ್ಮ ಕನ್ನಡ ಹ್ಯಾಂಡ್ ರೈಟಿಂಗ್ ನೋಡಬೇಕು ಅಂತ ಬಹಳ ಆಸೆ ಸರ್. ಹೆಂಗೆ ಬರಿತೀರಾ ಅಂತ ಕೊಡಿ. ಮುಖ್ಯಮಂತ್ರಿ ಚಂದ್ರು, ಪದ್ಮಾ ಚಂದ್ರು, ಕೀರ್ತಿ, ಧನ್ಯವಾದಗಳು. ನಿಮಗೆ ಧನ್ಯವಾದ ಸರ್. ಸರ್, ನೀವು ರಾಜಕಾರಣಿಯೂ ಹೌದು, ರಾಜಕಾರಣಿ ಥರ ನಟನೆ ಮಾಡೋ ನಟನೂ ಹೌದು. ನನಗೆ ಇವಾಗ ನೀವೇ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದೀರಾ ಸರ್ ರಾಜ್ಯಕ್ಕೆ. ನೀವೇ ರಾಜ್ಯಕ್ಕೆ ಮುಖ್ಯಮಂತ್ರಿ ಆದರೆ ಜನರಿಗೆ ಕೊಡೋ 5 ಘೋಷಣೆ ಅಥವಾ ಏನಾದ್ರು ಸೂಚನೆಗಳು ಕೊಡ್ಬೇಕಲ್ಲ ಸರ್? ಒಂದು 5 ಅಲ್ವಾ? ಮುಖ್ಯಮಂತ್ರಿ ಆಗಿ ಯೋಚನೆ ಮಾಡ್ಬೇಕಲ್ವಾ, ಬರ್ಕೋಬೇಕಲ್ವಾ, ಸಿಕ್ತಂಗೆಲ್ಲ ಹೇಳಕ್ಕಾಗಲ್ಲ. ಒಂದು ನಿಮಿಷ ನೋಡಿ ಸರ್, ಟೈಮ್ ತಗೊಂಡು ಬರೀರಿ ಸರ್. A few moments later. ಸರ್, ಇವಾಗ ಈಗಿನ ಪರಿಸ್ಥಿತಿಯಲ್ಲಿ ಸಾರ್ ಮುಖ್ಯಮಂತ್ರಿ ಆದರೆ, ಮುಖ್ಯಮಂತ್ರಿ ಚಂದ್ರು ಸಾರು ನಮ್ಮ ಜನರಿಗೆ ಕೊಡೋ 5 ಸೂಚನೆಗಳು ಯಾವ್ಯಾವುದು? ಮುಖ್ಯಮಂತ್ರಿಯಾಗಿ ಕನಸಿನಲ್ಲಿ ದುಡ್ಕೊಂಡು ತಿನ್ನೋದು ಪುಣ್ಯ, ಹೊಡ್ಕೊಂಡು ತಿನ್ನೋದು ಪಾಪ. 1, ಅನ್ಯಾಯದ ದುಡ್ಡಿನಿಂದ ಸರ್ಕಾರ ನಡಿಬಾರ್ದು, ಸರ್ಕಾರದ ದುಡ್ಡಿನಿಂದ ಅನ್ಯಾಯ ನಡಿಬಾರ್ದು. ಅಡುಗೆಗಾಗ್ಲಿ ಹೊಟ್ಟೆಗಾಗ್ಲಿ ಜಾಸ್ತಿ ಎಣ್ಣೆ ಹಾಕಬೇಡಿ. ಸರ್ಕಾರ ಪ್ರಜೆಗಳದ್ದು, ಆಳುವರ್ದಲ್ಲ. ಕೊನೆಯದು, ದೇಹ ಕಾಪಾಡಿಕೊಂಡ್ರೆ ಸಾಲದು, ದೇಶನೂ ಕಾಪಾಡಿಕೊಳ್ಬೇಕು. ಇದು ನನ್ನ ಘೋಷಣೆ. ಸೂಪರ್ ಸರ್. ನೀವು ಯಾಕೆ ಟ್ರೈ ಮಾಡ್ಬಾರ್ದು ಸರ್ ಎಲೆಕ್ಷನ್ಗೆ ಇವಾಗ ನಿಂತ್ಕೊಳ್ಳೋಕ್ಕೆ? ಅಲ್ಲಪ್ಪ, ಏನಾಗ್ಬೇಕು ಹೇಳಿ ಎಲೆಕ್ಷನ್ ನಿಂತು? ಕನಿಷ್ಠ ಪ್ರಧಾನಮಂತ್ರಿ ಆಗಬೇಕು, ತಪ್ಪಿದ್ರೆ ಚೀಫ್ ಮಿನಿಸ್ಟರ್ ಆಗಬೇಕು. ಆಗೋಗಿದ್ದೀನೆಲ್ಲ, ತಿರುಗಿ ಆಗಿ ನಾನು ನಿಂತ್ಕೊಳ್ಳೋಕೆ ಅಲ್ಲಿ ಮೈಕೈ ನೋಯಿಸ್ಕೊಂಡು ದುಡ್ಡು ಖರ್ಚು ಮಾಡ್ಕೊಂಡು ಊರು ಎಲ್ಲರ ಕೈಲೂ ಬಯಸ್ಕೊಂಡು ಯಾಕೆ ಬೇಕಾಗಿದೆ? ಖುಷಿಯಾಗಿದ್ದು. ಸರ್, ಇವಾಗ ನೀವೇ ಮುಖ್ಯಮಂತ್ರಿ ಸರ್. ನೀವೇ ಮುಖ್ಯಮಂತ್ರಿ ಆದರೆ ಪ್ರಮಾಣ ವಚನ ಹೆಂಗಿರುತ್ತೆ? ನೀವು ಪ್ರಮಾಣ ವಚನದಲ್ಲಿ ಏನೇನು ಹೇಳ್ತೀರಾ ಅಂತ ಅದನ್ನ ಆದರೆ ಹೋದರೆ ಅಜ್ಜಿ ಪಟ್ಟೆ ಒಂದು ಸೀರೆ ಅನ್ನೋ ಥರ ಏನೋ ಗಾದೆ ಇದ್ರೆ ಹಂಗೆ ಹೇಳ್ತಿದ್ದೀರಾ. ಆದರೂ ಕೂಡ ಸಾರ್ವಜನಿಕರು ನೋಡುವಾಗ ನನಗೆ ಹುಚ್ಚುಚ್ಚಾಗಿ ಮಾತಾಡೋ ಬದಲು ಅದನ್ನು ಕೂಡ ನಾನು ಬರ್ಕಂಡೇ ಹೇಳಬೇಕಾಗತ್ತೆ. ಒಂದು ಸ್ವಲ್ಪ ನಾನು. ಸರಿ ಸರ್. A few moments later. ಅದೇ ಅವ್ರು ಯಾಕೆ ಸರ್ ಬರೀ ನಾನು ಅನ್ನೋದು ರಾಜ್ಯಪಾಲ? ಅದು ಪ್ರಾಬ್ಲಮ್ ಏನಂದ್ರೆ, ಬೇರೆ ರಾಜ್ಯದವರು ಅಪಾಯಿಂಟ್ ಆಗಿರ್ತಾರೆ, ಆ ರಾಜ್ಯದವರೇ ರಾಜ್ಯಪಾಲರಲ್ಲ. ಅವರಿಗೆ ಲೋಕಲ್ ಲ್ಯಾಂಗ್ವೇಜ್ ಗೊತ್ತಿರೋದಿಲ್ಲ. ನಾನು ಅನ್ನೋದು ಒಂದು ಕನ್ನಡ ಪದನ ಅವ್ರ ಬಾಯಲ್ಲಿ ಹೇಳಿಸ್ಬಿಟ್ಟು ಅವ್ರು ಮಿಕ್ಕಿದೆಲ್ಲ ಹೇಳ್ಕೊಟ್ಟಂಗೆ ಇವ್ರು ಮಿಕ್ಕಿದೆಲ್ಲ ದಟ್ ವಾಸ್ ದಿ. ಅಂದ್ರೆ ಆಕ್ಚುಲಿ ಏನ್ ಮಾಡ್ಬೇಕು ಅಂದ್ರೆ ಅವ್ರು ಒಂದೊಂದು ವಾಕ್ಯನೂ ಹೇಳ್ತಾ ಹೋಗ್ಬೇಕು. ಇವರು ಮಾಡ್ಕೊಂಡು ಅದು ಕನ್ವೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೇಳಿದ್ದೀನಿ ನಾನು ಅಂತ ಶುರು ಮಾಡಿದ್ಮೇಲೆ ನನ್ನ ಹೆಸರು ಹೇಳ್ಕೊಂಡು ನಮ್ಮದು ಕೊಟ್ಟು ಅಲ್ಲಿಂದ ನೀವು ನಾನು ಅಂತ ಕೊಡ್ತೀರಾ? ಶುರು ಮಾಡಿ ಸರ್. ಚಂದ್ರಶೇಖರ್ ಆದ ನಾನು ಶಾಶ್ವತವಾದ ಮುಖ್ಯಮಂತ್ರಿ ಚಂದ್ರು, ಕಾನೂನು ರೀತ್ಯ ಸ್ಥಾಪಿತವಾದ ಭಾರತದ ಸಂವಿಧಾನದ ಅಡಿಯಲ್ಲಿ ಕರ್ನಾಟಕ ರಾಜ್ಯದ ತಾತ್ಕಾಲಿಕ ಮುಖ್ಯಮಂತ್ರಿಯಾಗಿ ನನ್ನ ಅಭಿಮಾನಿ ದೇವರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ. ಇನ್ನು ಮೇಲೆ ನನ್ನನ್ನು ಮುಖ್ಯಮಂತ್ರಿ ಚಂದ್ರು, ಮುಖ್ಯಮಂತ್ರಿ ಎಂದು ಕರೆಯಲಾಗುವುದು. ಮುಂದೆ ಯಾವುದೇ ಕಾರಣಕ್ಕೆ ನಾನು ರಾಜೀನಾಮೆ ಕೊಟ್ಟರೆ ನನ್ನ ಹೆಸರಿನ ನಂತರ ಬರುವ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತೇನೆಯೇ ಹೊರತು ನನ್ನ ಹೆಸರಿನ ಮೊದಲ ಬರುವ ಮುಖ್ಯಮಂತ್ರಿ ಸ್ಥಾನಕ್ಕಲ್ಲ. ಕಾರಣ, ನಾನು ಈ ಮುಖ್ಯಮಂತ್ರಿ ಆಗುತ್ತಿರುವುದು ನನ್ನ ಶಾಸಕರು ಕೊಟ್ಟಿದ್ದು. ಅದು ಇಲ್ಲಿ ತನಕ ನಾನು ಮುಖ್ಯಮಂತ್ರಿ ಆಗಿದ್ದು ನನ್ನ ಅಭಿಮಾನಿ ಜನ ಕೊಟ್ಟಿದ್ದು. ಸಿನಿಮಾಗಳಲ್ಲಿ, ನಾಟಕಗಳಲ್ಲಿ ಖಳನಾಯಕನಾಗಿರಬಹುದು, ಆದರೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಜನರ ಪಾಲಿಗೆ ಖಳನಾಯಕನಾಗುವುದಿಲ್ಲ, ಜನರ ಪಾಲಿಗೆ ಖಳನಾಯಕನಾಗುವುದಿಲ್ಲ ಎಂದು ಜನಸಾಕ್ಷಿಯಾಗಿ ಪ್ರಮಾಣ ಮಾಡುತ್ತೇನೆ. ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವಾಗ ನನ್ನ ಕೆಲಸದಲ್ಲಿ
ನನ್ನ ಮಕ್ಕಳಾಗಲಿ ಬೇರೆ ಇನ್ಯಾದರೂ ಕಳ್ಳನ ಮಕ್ಕಳಾಗಲಿ ತಲೆ ಹಾಕಲು ಬಿಡುವುದಿಲ್ಲ. ನಾನು ನನ್ನ ಕೆಲಸವನ್ನು ನಾನೇ ಮಾಡುತ್ತೇನೆ. ಸಿನಿಮಾದಲ್ಲಿ ಡ್ಯೂಪ್ಗಳ ಬಳಸಿದಂತೆ ರಾಜಕೀಯದಲ್ಲಿ ಡ್ಯೂಪ್ಗಳನ್ನಾಗಲಿ ಬ್ರೋಕರ್ಗಳನ್ನಾಗಲಿ ಬಳಸುವುದಿಲ್ಲ. ಯಾವುದೇ ಕಾರಣಕ್ಕೂ ಈ ನನ್ನ ಮುಖ್ಯಮಂತ್ರಿ ಪದವಿಯನ್ನು ಹಂಚಿಕೊಳ್ಳುವುದಿಲ್ಲ. ಪೂರ್ಣ ಪ್ರಮಾಣದಲ್ಲಿ ಇರುತ್ತೇನೆ. ವಿಧಾನಸೌಧದಲ್ಲಿ ಆತ್ಮಸಾಕ್ಷಿಯಾಗಿ ಕೆಲಸ ಮಾಡುವುದು ಸಾಧ್ಯವಾಗದಿದ್ದರೆ ವಿಧಾನಸೌಧಕ್ಕೆ ರಾಜೀನಾಮೆ ಕೊಟ್ಟು ಕಲಾಕ್ಷೇತ್ರಕ್ಕೆ ಹೋಗುತ್ತೇನೆ ಎಂದು ಅಭಿಮಾನಿ ದೇವರುಗಳ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಸೈನ್ ಹಾಕ್ಬಿಡಿ ಸರ್. ಒಂದಿಬ್ರು ಲೇಡೀಸ್ನ ಸಚಿವ ಸ್ಥಾನ ಕೊಡ್ತೀರಾ ಸರ್ ಯಾರಿಗಾದ್ರು ನಮ್ಮ ಸಿನಿಮಾ ಆರ್ಟಿಸ್ಟ್ಗಳಿಗೆ? ಇಂಥ ಪ್ರಶ್ನೆಗಳನ್ನ ತಾವು ಕೇಳಬಾರ್ದು. ಅಕಸ್ಮಾತ್ ನಾವು ಕೇಳಿದ್ರು ತಕ್ಷಣ ಉತ್ತರ ಕೊಡಬಾರ್ದು. ಕ್ಯಾಮ್ರಾ ಆಫ್ ಮಾಡಿ ಕೇಳ್ಬೋದಾ? ಆಗಬೇಕಾದ್ರೆ ಕೇಳಿ. ಗೃಹ ಮಂತ್ರಿ, ಸಮಾಜ ಕಲ್ಯಾಣ ಯಾರಿಗಾರು ಕೊಡೋ ಆಶಯ ಉಂಟಾ? ಇಲ್ಲ, ನನ್ನ ಮಂತ್ರಿಮಂಡಲದಲ್ಲಿ ನಿತ್ಯ ಮಂತ್ರಿಮಂಡಲ ರಚನೆ ಆಗುತ್ತೆ. ಬೆಳಿಗ್ಗೆ ಬಂದು ರಿಪೋರ್ಟ್ ಮಾಡ್ಕೋಬೇಕು. ಲಾಟ್ರಿ ಹಾಕ್ತೀನಿ ಯಾವ್ಯಾವ ಇಲಾಖೆ ಇದೆ ಅಂತವೆ, ಅದರಲ್ಲಿ ಎತ್ತಿ ಯಾರಿಗೆ ಬರುತ್ತೋ ಅವ್ರಾಗೋದು. ಸಾಯಂಕಾಲ ಕಲೆಕ್ಷನ್ ಎಲ್ಲ ತಂದು ನನಗೆ ಕೊಡೋದು. ಇದು ನೆಕ್ಸ್ಟ್ ಡೇ ಬೇರೆ. ಎಷ್ಟು ದಿನ ನಡೆಯುತ್ತೆ ಸರ್ ನಿಮ್ಮ ಸರ್ಕಾರ? ಸಂಪೂರ್ಣವಾಗಿ ನಾನು ಸಂಪೂರ್ಣ ಮಾಜಿ ಆಗದೆ ಇರೋದ್ರಿಂದ ಬಂದು ಹೋಗೋರು ಜಾಸ್ತಿ ಜನ ಇರ್ತಾರೆ. ಮಂತ್ರಿಗಳು 100 ಜನ ಮುಖ್ಯಮಂತ್ರಿಗಳು ಕೈ ಕಡೆ ಕೆಲಸ ಮಾಡ್ಬೋದು. ನೈಸ್. ಒಂದೇ ಒಂದು ದುಃಖದ ವಿಷಯ ಅಂದ್ರೆ ಅವ್ರು ಯಾರ ಸೈನ್ಗೂ ಬೆಲೆ ಇರೋದಿಲ್ಲ. ನನ್ನ ಸೈನ್ಗೆ ಬೆಲೆ ಇರಲ್ವಲ್ಲ. ಆನೆ ಸೀರಿಯಸ್ ನೋಟ್, ಈಗಿರೋ ರಾಜಕಾರಣಿಗಳಲ್ಲಿ ಬೇರೆ ಪಕ್ಷ, ಆಡಳಿತ ಪಕ್ಷ, ವಿರೋಧ ಪಕ್ಷ ಯಾರಾದ್ರೂ ಇರ್ಬೋದು, ನಿಮಗೆ ಈ ರಾಜಕಾರಣಿ ಉತ್ತಮ ಅನ್ನೋರು ಯಾರಾದ್ರೂ ಇದಾರ? ಅಂದ್ರೆ ದೇಶದಲ್ಲ, ರಾಜ್ಯದಲ್ಲ, ಎರಡರಲ್ಲೂ ಹೇಳಿ. ದೇಶದಲ್ಲಿ ವೈಯಕ್ತಿಕವಾಗಿ ನಾನು ನಡವಳಿಕೆ ಇದನ್ನೆಲ್ಲ ನೋಡಿದಾಗ, ನಡ್ಕೊಂಡ ರೀತಿ ನೋಡಿದಾಗ ಪ್ರಧಾನಮಂತ್ರಿಗಳಿಗಿರೋರ್ದು ವರ್ಚಸ್ಸಿದೆ, ಇಲ್ಲ ಅಂತ. ಆದರೆ ಅವ್ರು ಮಾಡಿದ್ದೆಲ್ಲ ಸರಿ ಅಂತ ನಾನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಅವ್ರಿಗೂ ಇಕ್ಕಟ್ಟು ಬಿಕ್ಕಟ್ಟು ಮತ್ತು ಸುತ್ತ ಇರ್ತಕ್ಕಂಥ ಸಂಘ ಸಂಸ್ಥೆಗಳ ಹಿಡಿತದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅದರ್ವೈಸ್ ಆ ಥರದ ಒಬ್ಬ ಕರ್ನಾಟಕ ರಾಜ್ಯದಲ್ಲಿ ಇದುವರೆಗೂ ಮುಖ್ಯಮಂತ್ರಿ ಆಗಿದ್ದಂಥ ಬೇಕಾದಷ್ಟು ಜನ ಇದ್ದಾರೆ. ಇತ್ತೀಚೆಗೆ ರಾಜೀನಾಮೆ ಕೊಟ್ಟಂಥ ಸಿದ್ದರಾಮಯ್ಯನವರ ವಿಷನ್ ಸಾಮಾಜಿಕ ನ್ಯಾಯ, ಸರ್ವರಿಗೂ ಸಮಪಾಲು ಅನ್ನೋದ್ರ ಬಗ್ಗೆ ಇತ್ತು. ಪೂರ್ಣ ಪ್ರಮಾಣದಲ್ಲಿ ಅದು ಹೋಗಿದೆ ಅವ್ರಿಗೂ ಕೂಡ ಇಕ್ಕಟ್ಟು ಬಿಕ್ಕಟ್ಟಲ್ಲಿ ಅಂತ ಅನ್ನಿಸ್ತಾ. ನೀವು ಮಂತ್ರಿ MLA ಆಗಿದ್ದಾಗ ಸರ್? ನಾನು MLA ಆಗಿದ್ದಾಗ ಶ್ರೀಮಾನ್ ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿ ಆಗಿದ್ದರು. ಅವರೊಬ್ಬ ಧೀಮಂತ ರಾಜಕಾರಣಿ. ಬಹುತೇಕ ನನ್ನ ದೃಷ್ಟಿಯಲ್ಲಿ ಅವತ್ತಿನ ಕಾಲಘಟ್ಟಕ್ಕೆ ಒಬ್ಬ ಪ್ರಧಾನಮಂತ್ರಿ ಆಗ್ತಕ್ಕಂಥ ವ್ಯಕ್ತಿತ್ವ ಇದ್ದಂತ ಒಬ್ಬ ಮನುಷ್ಯ. ಬಹುತೇಕ ಹೊರಗಡೆ ಹೋಟ್ಲಿಗೆ ಹೋಗಿ ಊಟ ಮಾಡ್ತೀರಾ ಸರ್ ಇಡೀ ಫ್ಯಾಮಿಲಿ? ಇಲ್ಲ, ಮಾಡ್ತೀವಿ ಅಪರೂಪಕ್ಕೆ, ಈ ಹುಡುಗರಿಗೋಸ್ಕರ, ಮಕ್ಕಳಿಗೋಸ್ಕರ. ಆಮೇಲೆ ನನ್ನ ಸೊಸೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾದಾಗ ನಮ್ಮನ್ನು ಕೂಡ ಮಕ್ಕಳ ತರನೇ ಕರೀತಾರೆ, ಬನ್ನಿ ಊಟ ಮಾಡಿ. ನಮ್ಮಲ್ಲಿ ಗಾರ್ಡನ್ ಸಿಟಿ ರೆಸ್ಟೋರೆಂಟ್ ಅಂತ ಇದೆ ಸರ್, ಜಯನಗರ್ 7th ಬ್ಲಾಕ್ ಅಲ್ಲಿ, ಗಾರ್ಸಿ ಅಂತ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಅದು. ಸೊ ಅವರು ನಿಮಗೋಸ್ಕರ ಒಂದು ಹ್ಯಾಂಪರ್ ಕೊಟ್ಟಿದ್ದಾರೆ ಸರ್, ಗಾರ್ಡನ್ ಸಿಟಿ ಅವರು. ಇಡೀ ಫ್ಯಾಮಿಲಿ ಗೆಟ್ ಟುಗೆದರ್, ಪಾರ್ಟಿ, ಆನಿವರ್ಸರಿ ಪಾರ್ಟಿ, ಬರ್ಡೇ ಪಾರ್ಟಿ ಇದೆಲ್ಲ ಮಾಡ್ಬೋದು. ಮತ್ತೆ ವೆದರ್ಗೆ ತಕ್ಕಂಗೆ ಡಿಶಸ್ ಚೇಂಜ್ ಮಾಡ್ತಿರ್ತಾರೆ. ತುಂಬಾ ಒಳ್ಳೆ ರೆಸ್ಟೋರೆಂಟು, ಗಾರ್ಸಿ ಅಂತ, ಗಾರ್ಡನ್ ಸಿಟಿ, ಜಯನಗರ್ 7th ಬ್ಲಾಕ್ ಅಲ್ಲಿ ಇದೆ ಸರ್. ಇದು ಫ್ರೀ ಅಲ್ಲ? ಇದು ಫ್ರೀನೇ ಸರ್. ಫ್ರೀನಾ? ಎಲ್ಲ ಅಲ್ಲ ನಿಮ್ಗ ಸರ್? ಅಲ್ಲಿ ಹೋಗಿ ಸರ್, ಡಿಸ್ಕೌಂಟ್ ಕೊಡಿಸ್ತೀನಿ. ಧನ್ಯವಾದ. ಗಾರ್ಸಿ ಗಾರ್ಡನ್ ಸಿಟಿ ಅಂತ. ನಾವು ಬಂದಾಗ ನಿಮ್ಮ ಪ್ರಾಡಕ್ಟ್ನ ನೋಡಿದ್ದೀವಿ ಅಂತ ತಿಳ್ಕೊಳ್ಳಿ ಮತ್ತು ಬರ್ತೀವಿ. ಯಾವಾಗಲಾದರೂ ವಿಶ್ವಾಸವಾಗಿ ಮಾಡಿ, ನಿಮ್ಮಿಷ್ಟ. ಬಿಲ್ ಕೊಡ್ದಿದ್ರು ನಾವೇನು ಬೇಜಾರು ಮಾಡ್ಕೊಳಲ್ಲ, ಕೊಟ್ಟು ಬರ್ತೀವಿ. ಧನ್ಯವಾದ. ಚೂರು ಪನ್ನೀರ್ ಬಟರ್ ಮಸಾಲ ಎಲ್ಲ ಜಾಸ್ತಿ ಹಾಕಿ ಚೆನ್ನಾಗಿ ಮಾಡಿಕೊಡಿ ಸರ್ಗೆ, ಖುಷಿ ಆಗಲಿ. ಥ್ಯಾಂಕ್ ಯು. ಮತ್ತೆ ಕೊನೆಯದಾಗಿ ಸರ್, ಕೊನೆಯದಕ್ಕೊಂದು ಮರ್ಯಾದೆ ಇರುತ್ತೆ. ಆ ಪದಕ್ಕೆ ಒಂದು ಗೌರವ ಇರುತ್ತೆ. ಅಂತಿಮವಾಗಿ ಲಾಸ್ಟ್ ಬಟ್ ಒನ್, ಇದಾದ ನಂತರ ಯಾಕೆ ಹಿಂಗೆ ಹೇಳ್ತೀರಾ ಸರ್ ಅಂದರೆ, ಹೊರಡಬೇಕು, ಬೇಗ ಮುಗಿಸು ಅಂತೀರ. ನಾನು 10 ನಿಮಿಷ 5 ನಿಮಿಷ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಕೊನೆಯದಾಗಿ ಅಂತ 4 ಸಲ ಹೇಳಿದೆ. ಅದಕ್ಕೆ ಇಷ್ಟು ದೊಡ್ಡ ಮರ್ಯಾದೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ, ಏನು ಮಾಡೋದು, ಮರ್ಯಾದೆ ಇರೋರಿಗೆ ಕೊಡ್ಬೋದು, ಇಲ್ಲದೆ ಇದ್ದವ್ರಿಗೆ ಹೆಂಗೆ ಕೊಡೋಕ್ಕಾಗುತ್ತೆ? ನಿನ್ಗಿದು ಬೇಕಿತ್ತ ಮಗನೇ. ಸರ್ ನಾವು ಈ 30-40 ಸೈಟ್ ಕೇಳಿದ್ದೀವಿ ಸರ್, 40-60 ಸೈಟು ಕೇಳಿದ್ದೀವಿ ಸರ್. ಈ 40-80-100 ಸೈಟ್ ಕೇಳಿದ್ದೀರಾ ಸರ್ ನೀವು? ಅದೊಂದ್ಸತಿ ಏನಾಗಿತ್ತು, ನಾನು MLA ಆಗಿದ್ದಾಗ ನನ್ನ ಆತ್ಮೀಯ ಗೆಳೆಯರಾದಂಥ, ನಿಮಗೂ ಗೊತ್ತು, ದಲಿತ ಕವಿ ಸಿದ್ಧಲಿಂಗಯ್ಯನವರು ಅಂತ ಇದು ಯಾರಿಗೆ ಬೇಕು ಎಲ್ಲಿಗೆ ಬೇಕು 47ರ ಸ್ವಾತಂತ್ರ್ಯ ಅಂತ ಬರೆದಿದ್ರಲ್ಲ, ಅವರು MLC ಆದರು. ಒಟ್ಟಿಗೆ ಇದ್ದು ಭಾರಿ ಆತ್ಮೀಯರು, ಬಹಳ ಹಾಸ್ಯ ಪ್ರಜ್ಞೆ ಇದ್ದಂಥವ್ರು. ಆ ಟೈಮ್ನಲ್ಲಿ JH ಪಟೇಲ್ರು
ಮುಖ್ಯಮಂತ್ರಿಗಳಾಗಿದ್ದು. ಆ ಸೈಟು ಇರುತ್ತೆ ಅನ್ನೋದು ನಿಮಗೆ ತೋರಿಸೋದಕ್ಕೆ ಅವರಿಗೆ ಒಂದು ಈ ಜಿ ಕ್ಯಾಟಗರಿನಲ್ಲಿ ಸೈಟ್ ಅಲಾಟ್ ಆಗೋಗಿತ್ತು. ಅವ್ರ ರೈಟ್ ನೋಡಿದ್ರಲ್ಲ 5-2 ಏನೋ, ಆಮೇಲೆ ಒಂದು ಗಡ್ಡ ಬಿಟ್ಕೊಂಡು ಒಂದು ಬ್ಯಾಗ್ ಹಾಕೊಂಡು ಅವ್ರ ಗೇಟ್ ಹತ್ರ MLA ಬಂದಿದ್ದೀನಿ ಅಂದ್ರೂ ಬಿಡ್ತಿರ್ಲಿಲ್ಲ, ಯಾರಾದ್ರೂ ಇನ್ಫ್ಲೂಯೆನ್ಸ್ ಇಲ್ಲ ಅಂತ ಕಾರ್ಡ್ ತೋರಿಸಿದ್ರು ಬಿಡ್ತಿರ್ಲಿಲ್ಲ ಅಂತ ಒಂದು ಪರಿಸ್ಥಿತಿ ತಮಾಷೆಗೆ. ಆವಾಗ ನಾವು ಯಾರು ಹೋಗ್ಬೇಕಾದ್ರೆ ನಾವು ಬರ್ತೀನಿ ಸರ್, ನನ್ನ ಒಳಗಡೆ ಕ್ವಶನ್ ಮಾಡ್ತಾರೆ ಜಾಸ್ತಿ ಅಂತ ಬರೋರು. ಒಂದು ದಿವಸ ಇದಕ್ಕೆ ತಲೆ ಕೆರ್ಕೊಂಡು ಬಂದು, ಚಂದ್ರು ನೀವು ಸ್ವಲ್ಪ ಸಹಾಯ ಮಾಡಬೇಕು. ಅವರು MLC, ನಾನು MLC, ಮುಖ್ಯಮಂತ್ರಿ ಅವರಿದ್ದಾರೆ ಜಯಂತ್ ಪಟೇಲ್, CM ಹತ್ರ ಹೋಗಬೇಕು ಅಂದರು. ಯಾಕೆ ಪರ್ಸನಲ್ ಕೆಲಸ ಇದೆ, ಏನು ಎಲ್ಲರಿಗೂ ಕೂಡ 30-40, 40-60, 60-80 ಸೈಟ್ ಕೊಡ್ತಾರೆ ಸರ್, ನನಗೆ 40/50/80 ಕೊಟ್ಟಿದ್ದಾರೆ. ಇದು ಕಷ್ಟ ಆಗಿದೆ ಸರ್ ಮನೆ ಕಟ್ಟಕ್ಕೆ. ನಾನು ತಲೆ ಕೆಡ್ಸ್ಕೊಂಡು ಹೆಂಗೆ 40/50 ಕಾರ್ನರ್ ಸೈಟು ಅಥವಾ ಮೂಲೆದು ಏನೋ ಚಾಂಗ್ ಅಂತ ನಾನು ಇರಲಿ ಸರಿ ಆಯ್ತಪ್ಪ ಹೋಗ್ಬೇಕಾ ಅಂತ ಬನ್ನಿ, ನಿಮಗೆ ಗೊತ್ತಿಲ್ಲ ಜೆ ಪಟೇಲ್ರು ಹೋಗಿರಿ, ನಾನು ಹೋಗ್ತೀನಿ, ಸ್ವಲ್ಪ ಪ್ರಬಲವಾಗಿ ನೀವು ವಾದ ಮಾಡ್ತೀರಾ ಬನ್ನಿ ಅಂತ ಕರ್ಕೊಂಡು CM ಸಿಕ್ಕಿದ ತಕ್ಷಣ ಏನ್ರಿ ಚಂದ್ರು, ಏನ್ರಿ ಸಿದ್ಲಿಂಗ ಅಂತ ನೋಡಿದ್ದೀನಿ, ನಿಮಗೆ ಪರಿಚಯ ಸಿದ್ಲಿಂಗ ಅವ್ರಿಗೆ ನನಗೆ ಪರಿಚಯ ಇಲ್ಲ ಅಂದರು. ಹ್ಞೂ ಸರ್ ಪರಿಚಯ ಅಲ್ಲ, ಇನ್ಫ್ಲೂಯೆನ್ಸ್ಗೆ. ಏನು ಸಿದ್ಲಿಂಗೆ ಹೆಂಗೆ ಹೇಳ್ತೀನಿ ನನ್ನ ಹತ್ರ ಬರೋಕ್ಕೆ, ಏನಪ್ಪ ಸಮಾಚಾರ? ಹೌದು ಸರ್, ಅವ್ರಿಗೆ ಸ್ವಲ್ಪ ಮುಜುಗರ ಹೇಳೋಕ್ಕೆ, ಸೈಟ್ ಅಲಾಟ್ ಆಗಿದೆ ಮತ್ತು ಇನ್ನೇನು ಭಯ, ಬಟ್ ಅದು ಬದಲಾಯಿಸ್ಬೇಕು. ಯಾಕಪ್ಪ ಸಿಕ್ಕದೇ ಅಪರೂಪ ಸೈಟು, ಸಿಕ್ಕಿದ ಮೇಲೆ ಯಾಕೆ ಬದಲಾಯಿಸ್ತಾ? ಇಲ್ಲ ಸರ್, ಈ ಕಟ್ಟಿಗೆ ಸಿಕ್ಕಾಕೊಂಡಿದ್ದೀನಿ, ಮನೆ ಕಟ್ಟಕ್ಕೆ ಆಗಲ್ಲ. ಹೆಂಗೆ ಎಲ್ಲರಿಗೂ 30-40, 40-50, 60-90 ಈ ಥರದ್ದೆಲ್ಲ ಕೊಡ್ತಾರೆ ಸರ್, ನಮ್ಗೆ ಹಂಗಲ್ಲ 40/50/80 ಕೊಟ್ಬಿಟ್ಟಿದ್ದಾರೆ. ಅದು ಅವರು ಸ್ವಲ್ಪ ಹೊತ್ತಿಗೆ ನೋಡಿ 40/50 ಹೆಂಗಪ್ಪ ಸಾಧ್ಯ? ಅದು ಸೈಟ್ ಅಂದ್ರೆ ಹಂಗಿರೋದಿಲ್ಲ. ಇಲ್ಲ ಸರ್ ತೋರಿಸ್ಬೇಕಾ ಸರ್ ಅಂತ ತೋರಿಸಿದ್ರು. ನೋಡಿ ಸರ್, ಇದು 40, ಇದು 50, ಇದು 80 ಸರ್ ಅಂತ. ಏನು ಹಳ್ಳದಲ್ಲಿ ಕೊಟ್ಟವ್ರ ಅಂತಂದ್ರು. ಕೆಳಗಡೆ 80 ಇದೆ ಸರ್ ಹಳ್ಳ. ನಾನು ಅದನ್ನ ಎಲ್ಲಿ ಸಹ ಮಣ್ಣು ತುಂಬಿಸಿ ಮನೆ ಕಟ್ಟಿಸ್ತೀನಿ. ಓರ ನಕ್ಬಿಟ್ರು. ಒಬ್ಬರು ಒಂದು ಐಡಿಯಾ ಕೊಟ್ಟರು, ಬುದ್ಧಿವಂತ, ಚೆನ್ನಾಗಿರೋದೇ ಸಿಕ್ಕಿದೆ ಎಂದು. ಹೆಂಗೆ ಸರ್ ಅಂತ. ಒಂದು ಏಣಿ ಬೇಕಲ್ಲ ಸರ್ ನನಗೆ ಒಳಗಡೆ ಹೋಗಿ ಸೈಟ್ ನೋಡೋಕೆ, ನಂದು ಅದೇ ಆಗ್ತಾ ಇಲ್ಲ ನನಗೆ ಅಂತ. ಅದೆಲ್ಲ ಕರೆಕ್ಟ್ ಇದೆ, ನೀನು ಒಂದು ಕೆಲಸ ಮಾಡಿ, ಇತ್ತೀಚೆಗೆ ನೀರಿನ ಪ್ರಾಬ್ಲಮ್ ಇದೆ, ಅದ್ರಾಗಿನ ಸ್ವಲ್ಪ ಬೋರ್ ಹಾಕ್ಸ್ಬಿಟ್ಟು ನೀರು ಬರುತ್ತೆ, ಫುಲ್ ಟ್ಯಾಂಕ್ ತುಂಬಿಟ್ಟು ಲಾರಿಲಿ ಬಾಡಿಗೆ ಕೊಡೋಕೆ ಶುರು ಮಾಡ್ಬಿಡು, ಮನೆ ಯಾಕೆ ಕಟ್ಸಕ್ಕೆ ಹೋಗ್ತೇವೆ ದುಡ್ಡು. ಆಮೇಲೆ ಅವರು ಈ ಥರದ ಸೈಟ್ ಇರುತ್ತೆ ಅಂತ ನಕ್ಕೊಂಡು ಎಲ್ರಿಗೂ ಹೇಳ್ತಾ ಇದ್ರು. ಇದು ನಮ್ಮ ಸೈಟಿನ ಕಥೆ. ಪುಸ್ತಕ ಓದೋ ಹವ್ಯಾಸ ನಿಮಗೆ ತುಂಬಾ ಚೆನ್ನಾಗಿದೆ. ತುಂಬಾ ಈಗ ಕಡಿಮೆ ಮಾಡಿದ್ದೀನಿ. ಮುಂಚೆ ಬಹಳ ರಾತ್ರಿ ಹೊತ್ತು 1-1.5 ಗಂಟೆ ಕನಿಷ್ಠ ಓದ್ತಿದ್ದೆ. ಟೈಮ್ ಸಿಕ್ತಾಗ ರೈಲ್ನಲ್ಲಿ ಹೋಗ್ಬೇಕಾದ್ರೆ, ಕಾರ್ನಲ್ಲಿ ಹೋಗ್ಬೇಕಾದ್ರೆ, ಏರೋಪ್ಲೇನ್ ನಲ್ಲಿ ಹೋಗ್ಬೇಕಾದ್ರೆ, ಆಮೇಲೆ ಆ ರೂಮ್ಗಳಲ್ಲಿ ಅಲ್ಲೆಲ್ಲಾದ್ರೂ ಫ್ರೀ ಇದ್ದಾಗ, ನಿದ್ದೆ ಬರದೇ ಇದ್ದಾಗ, ಆ ಥರದಲ್ಲೆಲ್ಲ ಯಾವುದಾದ್ರೂ ಪುಸ್ತಕ ಓದ್ತಿದ್ದೆ. ಕಾದಂಬರಿ ಆ ಥರದ್ದೆಲ್ಲ ಕಷ್ಟ. ಈ ಆರ್ಟಿಕಲ್ಸು, ಪೇಪರ್ ಕಟ್ಟಿಂಗ್ಸು, ಪಾರ್ಲಿಮೆಂಟ್ರಿ ಅಫೇರ್ಸು, ಕಾನೂನುಗಳು ಮತ್ತು ಹಿರಿಯರು ಸ್ವಾಮಿಗಳು ಆದಿಯಾಗಿ ಏನೇನೋ ಹೇಳಿರ್ತಾರಲ್ಲ. ಈ ರಂಗವನದ ಚಂದ್ರತಾರೆ ಅಂತ ಒಂದು ಪುಸ್ತಕ ಇದೆ, ಓದಿದ್ದೀರಾ ಸರ್ ನೀವು? ಹೌದಾ? ನಾನು ಓದಿಲ್ಲ, ಬರೆದಿದ್ದೇನೆ. ಇದು ರಂಗವನದ ಚಂದ್ರತಾರೆ ಅಂತ ಸುಮಾರು ಪುಸ್ತಕದ ಶಾಪ್ಗಳಲ್ಲಿ ಸಿಗುತ್ತೆ. 3 ಎಡಿಷನ್ ಆಗಿದೆ, 3ನೇ ಆವೃತ್ತಿ ಕೂಡ ರಿಲೀಸ್ ಆಗಿದೆ. ತುಂಬ ಚೆನ್ನಾಗಿದೆ ಪುಸ್ತಕ, ನಾನಂತೂ ಓದಿದ್ದೀನಿ, ನಂಗೆ ತುಂಬ ಇಷ್ಟ ಆಯಿತು. ಸರ್ ಲೈಫ್ ಎಕ್ಸ್ಪೀರಿಯನ್ಸು ತುಂಬ ಹಾಸ್ಯಮಯವಾಗಿ ಬರೆದಿದ್ದಾರೆ. ಪುಸ್ತಕ ಆರಾಮಾಗಿ ಓದಿಸ್ಕೊಂಡು ಹೋಗುತ್ತೆ. ಈ ಪುಸ್ತಕವನ್ನು ತಗೊಳ್ಳಿ. ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಅವರ ಆತ್ಮಕಥನ. ಸರ್ ನಮ್ಮಲ್ಲಿ ಸಸಿ ಪ್ರಕಾಶನ ಅಂತ ಇದ್ದಾರೆ ಸರ್, ಅವರು ಒಂದು ಪುಸ್ತಕ ಕೊಟ್ಟಿದ್ದಾರೆ ನಿಮಗೆ ಕೊಡೋದಕ್ಕೆ. ಹೌದಾ? ದ್ರೌಣಿ ಅಂತ ಸರ್, ಥೇಮಿ ಅವರು ಬರ್ದಿರೋದು ದ್ರೌಣಿ ಅಂತ ಪುಸ್ತಕ. ದ್ರೌಣಿ ಮೈಥಾಲಜಿಕಲ್ ಕಾದಂಬರಿನಾ? ಈ ಅಶ್ವತ್ಥಾಮ ಈ ಕಲಿಯುಗದಲ್ಲಿ ಇದ್ದಿದ್ರೆ ಹೆಂಗೆಲ್ಲ ಬದುಕ್ತಿದ್ದ ಅಂತ ಒಂದು ಇವತ್ತಿನ ಕಾಲಘಟ್ಟ ಸಸ್ಪೆನ್ಸ್ ಥ್ರಿಲ್ಲರ್ ತರ ಇದೆ ಸರ್ ಇದು. ಓ, ಬಿ ಸುರೇಶ್ ಇನ್ನುಡಿ ಬರ್ದಿದ್ದಾರೆ. ವೆರಿ ಗುಡ್ ಸರ್. ಈ ಪುಸ್ತಕವನ್ನ ಓದಿ ನಿಮಗೆ ತಿಳಿಸಿ, ಅವ್ರಿಗೂ ನೀವು ತಿಳಿಸಿ ಅಂತ ನಾನು ಹೇಳ್ತೀನಿ. ಅವ್ರ ನಂಬರ್ ಕೊಟ್ರೆ ಅವ್ರ ಜೊತೆನೆ ಮಾತಾಡ್ತಾ ಇರ್ತೀನಿ. ಖಂಡಿತ ಸರ್. ಗಣೇಶಾಚಾರ್ಯರು ಕುಳಿತಲ್ಲಿಯೇ ಚಡಪಡಿಸಿದ್ರು ಅನ್ನುವುದರಿಂದ ನಿಮಗೆ ಮುಕ್ತಾಯದ ಉಪಸಂಹಾರದವರೆಗೂ ಓದಿ ತಿಳಿಸ್ತೀನಿ ಸರ್. ಒಂದ್ಸಲಿ ಅವ್ರಿಗೆ ಕಾಲ್ ಮಾಡಿಕೊಡು, ಸುಮ್ಮನೆ ನಮಸ್ಕಾರ. ಖಂಡಿತ. ಸರ್ ಇವರು ಸಾತ್ವಿಕ್ ಅಂತ, ಸಸಿ ಪ್ರಕಾಶನದವರು. ಸಾತ್ವಿಕ್ ಅವರೇ, ಮುಖ್ಯಮಂತ್ರಿ ಚಂದ್ರು ಸರ್ ಮಾತಾಡ್ತಾರಂತೆ, ಕೊಡ್ತೀನಿ. ನಮಸ್ಕಾರ. ಯಾವುದೋ ಒಂದು ಕಾರ್ಯ ನಿಮಿತ್ತ ನಾವು ಇಬ್ಬರು ಸೇರಿದ್ದು ಅವ್ರದ್ದು ರೆಕಾರ್ಡಿಂಗ್ನಲ್ಲಿ. ಮೈಥಾಲಜಿಕಲ್ ರೋಚಕ ಕಾದಂಬರಿ ಥೇಮಿ ದ್ರೌಣಿ, ಆ ಪುಸ್ತಕದ ಪ್ರಕಾಶಕರು ಅಂತ ಗೊತ್ತಾಯಿತು. ನಾನು ಕೊಟ್ಟಿದ್ದಾರೆ, ತುಂಬ ಖುಷಿಯಿಂದ ತೊಗೊಂಡಿದ್ದೀನಿ. ಓದುವ ಹವ್ಯಾಸ ಚೆನ್ನಾಗಿದೆ ನನಗೆ. ಅದನ್ನು ಓದಿದ ಮೇಲೆ ಇವರಿಗೆ ತಿಳಿಸ್ತೀನಿ ಮಾಹಿತಿ, ನನ್ನ ಅನಿಸಿಕೆ, ನನಗನ್ಸಿದ್ದು, ನನಗೆ ಖುಷಿ ಕೊಟ್ಟಂಥ ವಿಚಾರಗಳು. ಅದಕ್ಕೆ ಮಾತಾಡ್ಸೋಣ ಅಂತ. ಪುಸ್ತಕನೂ ಭಾಳ ಮುದ್ದಾಗಿದೆ. ಆಮೇಲೆ ಇನ್ನುಡಿ ಸುರೇಶ್ ಬರೆದಿದ್ದಾರೆ, ನೋಡಿದೆ. ಮಿಕ್ಕಿದ್ದು ಓದ್ತೀನಿ. ಸರ್ ಇವರು ನಿಮಗೋಸ್ಕರ ನೋಡಿ ಒಂದು ಕೋಟ್ ಕೊಟ್ಟಿದ್ದಾರೆ. ಆಮೇಲೆ ತಮ್ಮದು ಒಂದು ಕೋಟ್ ಬಂದಿದೆ, ಪ್ರಾಮಾಣಿಕವಾಗಿ ಅವರು ಎಲ್ಲೂ ಮಾರ್ಕೊಳ್ಳದೆ ನನಗೆ ತಂದು ಕೊಡ್ತಾ ಇದ್ದಾರೆ. ಸಂತೋಷವಾದ ವಿಚಾರ ಸರ್.
ಖುಷಿ, ಇಷ್ಟ ಆದ್ರೆ ಖುಷಿ ಸರ್. ಬಟ್ ಅದು ಆಮೇಲೆ ತಿರುಗಿ ಇಸ್ಕೊತಾರೇನೋ ಅದು ಗೊತ್ತಿಲ್ಲ ನನಗೆ. ಅದಕ್ಕೆ ಈಗಲೇ ನಾನು ಮೈ ಮೇಲೆ ಹಾಕೊಂಡ್ಬಿಡ್ತೀನಿ ಸರ್ ಕೊಡಕ್ಕೆ. ಥ್ಯಾಂಕ್ ಯು ಫೋಟೋ ಕಳಿಸಿ ಸರ್. ಥ್ಯಾಂಕ್ ಯು ಬಾಯ್ ಸರ್. ನೀವು ಯಾವಾಗಲೂ ಮುಖ್ಯಮಂತ್ರಿ ಗೆಟಪ್ಪಲ್ಲಿ ಇರ್ತೀರಲ್ಲ ಸರ್, ಹೌದು ಸರ್. ಹಂಗಾಗಿ ಕೋಟ್ ಸರ್ ನಿಮಗೆ ಯೂಸ್ ಮಾಡ್ತೀನಿ ರೀ, ಹಾ. ಇದೆಲ್ಲ ಯೂಸ್ ಮಾಡ್ತೀನಿ, ಇದು ಯಾವ್ದಕ್ಕೆ ಬೇಕಾದ್ರೆ. ಇವ್ರದ್ದು ಸಸಿ ಪ್ರಕಾಶ್ ಅನ್ನೋದು ಇನ್ನೊಂದಿದೆ. ಅಡುಗೆ ಮನೆ ಸಕ್ಕರೆ ಡಬ್ಬಿಲಿ ಕದ್ಯಕ್ಕಿಲ್ದೆ ಇರೋ ಭಯ ಅಪ್ಪನ ಜೇಬಿಗೆ ಹಾಕ್ಬೇಕಾದ್ರೆ ಆಗುತ್ತೆ. ಅಮ್ಮನ ಸೈನ್ ಫೋರ್ಜರಿ ಮಾಡೋ ಥರ ಅಪ್ಪನ ಸೈನ್ ಫೋರ್ಜರಿ ಮಾಡಕ್ ಹೋದ್ರೆ ಭಯ ಆಗುತ್ತೆ. ಅಪ್ಪ ಅಂದ್ರೇನೆ ಭಯ, ಆದ್ರೆ ಅಪ್ಪ ಅಂದ್ರೆ ಒಂಥರ ವಿಶೇಷವಾದ ಗೌರವ. ಆದ್ರೆ ಅದೇ ಅಪ್ಪ ನಮಗೆ ಬೇಕಾದನ್ನ ಬೇಕಾದಾಗಷ್ಟೇ ಕೊಡಿಸಿ, ಸೋತಾಗ ಹೆಗ್ಲೆ ಮೇಲೆ ಕೈ ಹಾಕಿ ಚೀರಪ್ ಮಾಡಿದಾಗ, ಎಲ್ಲ ಕೈ ಕೊಟ್ಟಾಗ ನಾನು ಇದ್ದೀನಿ ಅಂತ ಸಮಾಧಾನ ಮಾಡ್ಬೇಕಂದ್ರೆ ಅಪ್ಪ ಇರಲೇಬೇಕು. ಅವಾಗಲೇ ನಮಗೆ ಅಪ್ಪ ಅರ್ಥ ಆಗೋದು. ಅಪ್ಪನ್ನ ಇನ್ನೂ ಅರ್ಥ ಮಾಡ್ಕೋಬೇಕು ಅಂದರೆ ಈ ಬುಕ್ ಓದಲೇಬೇಕು. ಓದಿದ್ರೆ ಪಕ್ಕ ಹೋಗಿ ಅಪ್ಪನಿಗೆ ಒಂದು ಹಗ್ಗು ಕೊಟ್ಟು ಥ್ಯಾಂಕ್ಸ್ ಹೇಳ್ತೀರಾ. ಸಸಿ ಪ್ರಕಾಶನದ ಇಲ್ಲೇ ಎಲ್ಲೋ ಅಪ್ಪ ಕರೆದಂತಿದೆ ಅಂತ ಒಂದು ಪುಸ್ತಕ ಈಗ ಇತ್ತೀಚೆಗೆ ರಿಲೀಸ್ ಆಗಿದೆ. ಈಗಾಗಲೇ ಸಖತ್ ಟ್ರೆಂಡಿಂಗಲ್ಲಿದೆ. ನೀವು ಕೀರ್ತಿ ENT ಕ್ಲಿನಿಕ್ ನೋಡ್ತಾ ಇದ್ರೆ ಈ ಕೋಡ್ನ ಅಲ್ಲಿ ಯೂಸ್ ಮಾಡಿ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿದ್ರೆ ನಿಮಗೆ ಇನ್ನೂ 20% ಆಫರ್ ಎಕ್ಸ್ಟ್ರಾ ಸಿಗುತ್ತೆ. ಈ ಫಾದರ್ಸ್ ಡೇ ಅಂತ ನೋಡಬೇಡಿ, ಪ್ರತಿದಿನವೂ ತಂದೆ ತಾಯಿನ ಪ್ರೀತಿಸಿದವ್ರಿಗೆ ಪ್ರತಿದಿನವೂ ಪೇರೆಂಟ್ಸ್ ಡೇನೆ, ಪ್ರೀತಿ ಮಾಡೋರಿಗೆ ಪ್ರತಿದಿನವೂ ವ್ಯಾಲೆಂಟೈನ್ಸ್ ಡೇನೆ. ಸೊ ಹಾಗಾಗಿ ಈ ಪುಸ್ತಕವನ್ನು ಹೋಗಿ ಕೊಂಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಸಸಿ ಪ್ರಕಾಶನು, ಥ್ಯಾಂಕ್ ಯು. ಕನ್ನಡದ ವಿಚಾರ ಮಾತಾಡ್ತಾ, ಪುಸ್ತಕದ ವಿಚಾರ ಮಾತಾಡ್ತಾ ಸರ್, ನಮ್ಮಲ್ಲಿ ಸರಿಗನ್ನಡಂ ಗೆಲ್ಗೆ ಅಂತ ಒಂದು ಪುಸ್ತಕ ಇದೆ ಸರ್. ತಪ್ಪಾಗೋದು ದೊಡ್ಡ ವಿಷಯ ಅಲ್ಲ, ತಿತ್ಕೊಳ್ಳೋದು ಸಣ್ಣ ವಿಷಯನೂ ಅಲ್ಲ ಅಂತ ರಘು ಅಪಾರ ಅವ್ರು ಬರೆದಿರುವಂತಹ ಪುಸ್ತಕ ಇದು ಸರ್. ಈ ಪುಸ್ತಕದಲ್ಲಿ ಏನಂದರೆ, ಯಾವುದೋ ಒಂದು ಪದಗಳನ್ನು ನಾವು ಹೇಗೆ ಯೂಸ್ ಮಾಡ್ತೀವಿ, ಹೇಗೆ ತಪ್ಪಾಗಿ ಬಳಕೆ ಮಾಡ್ತೀವಿ, ಅದು ಹೇಗೆ ಬಳಕೆಗೆ ಬಂತು, ಮುಂಚೆ ಅದನ್ನು ಯಾವ ಥರ ಯೂಸ್ ಮಾಡ್ತಿದ್ರು, ಈ ವಿಚಾರಗಳನ್ನ ಇದ್ರಲ್ಲಿ ಬರೆದಿದ್ದಾರೆ ಸರ್. ಸರಿಗನ್ನಡಂ ಗೆಲ್ಗೆ ಅಂತ. ಕಲರ್ಸ್ ಕನ್ನಡದಲ್ಲಿ ಕನ್ನಡತಿ ಅಂತ ಒಂದು ಧಾರಾವಾಹಿ ಬರ್ತಿತ್ತು. ಗೊತ್ತು. ಸೊ ಆ ಕನ್ನಡತಿ ಧಾರಾವಾಹಿ ಮುಗಿದ್ಮೇಲೆ ಕನ್ನಡ ಕ್ಲಾಸ್ ಅಂತ ಒಂದು ಬರ್ತಿತ್ತು. ಅದರಲ್ಲಿ ಈ ವಿಚಾರಗಳನ್ನ ಹೇಳ್ತಿದ್ರು. ಯಾವ ಪದವನ್ನ ಹೇಗೆ ಬಳಸಬೇಕು, ಅದು ಎಲ್ಲಿಂದ ಬಂತು, ಮೂಲ, ಅದನ್ನ ಯಾಕಾಗ ಹಂಗೆ ಬಳಸ್ತೀವಿ ಅಂತ. ಈ ತರ ಅನೇಕ ಪದಗಳು, ಸುಮಾರು 350ಕ್ಕೂ ಹೆಚ್ಚು ಪದಗಳ ಬಗ್ಗೆ ಬರೆದಿದ್ದಾರೆ ಸರ್. ಒಂದು ಪದದ ಬಗ್ಗೆ ಸುಮಾರು ಒಂದು 7ರಿಂದ 8 ಲೈನ್. ಸೊ ಈ ತರ ಈ ಪುಸ್ತಕನೂ ನಿಮಗೆ ಇದು ಒಂಥರ ತಿದ್ದುಪಡಿಯ ನಿಘಂಟು ಇದ್ದಂಗೆ. ಹೌದು ಸರ್. ನಿಘಂಟು ಅಂದ್ರೆ ಈ ಇವರು ವೆಂಕಟ ಸುಬ್ಬಯ್ಯನವರು ಅದ್ಭುತವಾದ ನಿಘಂಟು. ತುಂಬಾ ಚೆನ್ನಾಗಿದೆ. ತಪ್ಪಾಗೋದು ದೊಡ್ಡ ವಿಷಯ ಅಲ್ಲ. ಬೀಚ್ ಒಂದು ಮಾತಾಡ್ತಾರೆ, ಮನುಷ್ಯ ಎಡುತ್ತಾನೆ, ಎಡುವುದಲ್ಲೇ ಎಡುವುದು ಅವನಿಗೆ ಬೇಕುಪ್ಪ ಅಂತಾನೆ. ಹಾಗೆ ಮನುಷ್ಯ ಎಡುವುದು ಸಹಜ, ಅದು ತಿರ್ಗಿ ಅಲ್ಲೇ ಎಡುವುದ್ರೆ ಏನ್ ಅನ್ಬೇಕು, ಆಗಬಾರ್ದು ಅಂತ. ಇದು ಒಂದು ಒಳ್ಳೆ ಪುಸ್ತಕ. ತಪ್ಪು ಮಾಡೋದು ಸಹಜ, ಬಂದಾಗ ಆ ಪದಗಳನ್ನ ಸರಿ ಮಾಡ್ಕೊಳ್ಳೋಕೆ ಒಂದು ಅನುಕೂಲ ಇದೆ. ಇದು ಇಡೀ ಕರ್ನಾಟಕ ಜನತೆ, ಕನ್ನಡಿಗರಿಗೆ, ಓದೋರಿರ್ಲಿ ಓದದೇ ಇರೋರಿರ್ಲಿ, ಯಾರಿಗೆ ಬೇಕಾದ್ರೂ ಕೂಡ ಮಾತಾಡ್ತಕ್ಕಂಥವ್ರಿಗೆ ಬಹಳ ಮುಖ್ಯವಾದ ಪುಸ್ತಕ. ನಾನು ಸಂಪೂರ್ಣ ನೋಡಿ ಅವ್ರಿಗೊಂದು ಮಾತಾಡ್ತೀನಿ. ಥ್ಯಾಂಕ್ ಯು. ಅವ್ರ ನಂಬರ್ ಇದ್ರೆ ಇದ್ರೊಳಗೆ ಬರ್ದಿರಿ. ಖಂಡಿತ ಅದರಲ್ಲಿ ಇದೆ ಸರ್ ನಂಬರ್ ಇದ್ರೆ. ರಘು ಅಪಾರ ಅಂತ ಅವರು. ಧನ್ಯವಾದ ರಘು ಅಪಾರ ಅವರೇ. ಸಿರಿಗನ್ನಡಂ ಗೆಲ್ಗೆ ಅಂತ ನೋಡಿದ್ದೆ. ಸರಿಗನ್ನಡಂ ಗೆಲ್ಗೆ ಅನ್ನೋದು ಇವತ್ತೇ ಫಸ್ಟ್. ಅದು ಬೇಕು ಆಗಿತ್ತು. ಆಮೇಲೆ ಮಾತಿನಲ್ಲೂ ರಾಜಕಾರಣಿಗಳಿಗೆ ಬಹಳ ಬೇಕಾಗುತ್ತೆ. ಏನು ಇರತಕ್ಕಂಥ, ಮಾಡತಕ್ಕಂಥ, ಇಂತಕ್ಕಂಥ ಅಂತ, ಇವತ್ತಿಗೆ ಅಂತ ಒಂದು 50 ಸತಿ ಹೇಳ್ತಾರಲ್ಲ, ಅವೆಲ್ಲ ಅರ್ಥವಿಲ್ಲದೆ ಇರೋ ಪದಗಳು. ಇದನ್ನು ಓದಿದ್ಮೇಲೆ ಸ್ವಲ್ಪ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸರ್. ನಂಗಿರೋ ಮಾಹಿತಿ ಪ್ರಕಾರ ಫನ್ನಿ ನೋಟ್, ಆಕ್ಸಿಡೆಂಟ್ ಸಿನಿಮಾಗೆ ನೀವು ಫಸ್ಟ್ ಹೀರೋ ಆಗಿ ಸೆಲೆಕ್ಟ್ ಆಗಿದ್ರಂತೆ ಸರ್. ಹೌದು ಸರ್. ಆಮೇಲೆ ಚೇಂಜ್ ಮಾಡಿದ್ರಂತೆ. ಸೀನಿಯರ್ ಮೋಸ್ಟ್ ನಾನೇ ಸರ್. ಏನಾದ್ರು ದೊಡ್ಡ ಅವಾರ್ಡ್ ಏನಾದ್ರು ಇದ್ರೆ ಆಕ್ಚುಲಿ ನನಗೆ ಕೊಡ್ಬೇಕು ಸರ್. ನಾನು ಯಾಕೆ ಹೇಳಿದೆ ಅಂತ ಗೊತ್ತಾ ಸರ್ ತಮಗೆ? ಗೊತ್ತಾಯ್ತು ಸರ್, ಅರ್ಥ ಆಯ್ತು. ಆಕ್ಸಿಡೆಂಟ್ ಅಂದ್ರಲ್ಲ ನೀವು, ದೈಹಿಕವಾಗಿ ನಾಟಕ ಆಡ್ಬೇಕಾದ್ರೆ ನನಗೆ ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿ ಕಿವಿ ಹರಿದೋಗಿ ಡ್ರಮ್ ಗೇಟ್ ಬಿತ್ತು. ಇದು ಮಾತಾಡ್ತಾ ಇತ್ತು ಹೊಲಿಸ್ಕೊಂಡೆ ಭಾಳ ಹಿಂದೆ. ಅದಕ್ಕೆ ಮುಂಚೆ ಇಲ್ಲಿ ಉಯ್ಯಾಲೆ ಆಡಕ್ಕೆ ಹೋಗಿ ಬಿದ್ದು ಒಂದು ಮಳೆ ಹೋಗಿ ಅರ್ಧ ಇಂಚ್ ತುಚ್ಕೊಂಡು 5 ಕಿಲೋಮೀಟ್ರು ಗಾಡಿನ ಎತ್ಕೊಂಡೋಗಿ ತೆಗಿಸ್ಬೇಕು ಅಂತ ಇರಬೇಕಾದ್ರೆ ನಮ್ಮ ಅಪ್ಪನಿಗೆ ಸಿಟ್ಟು ಬಂದು, ಇವನು ಏನೇನೋ ಮಾಡ್ಕೊತಾನೆ, ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ತಲೆಗೆ ಒಂದು ಪೈಡ್ ಅಂತ ಹೊಡೆದು ಮಳೆ ಬಿದ್ದು ಹೋಯ್ತು. ಅಲ್ಲಿ ರಿಪೇರಿಗೆ ಹೋಗಲೇ ಇಲ್ಲ, ವಾಪಸ್ ಬಂದು ಇದು ಆಯುರ್ವೇದಿಕ್ ಔಷಧಿ ಹಾಕಿ ವಾಸಿ ಆಗೋಯ್ತು. ಆಮೇಲೆ ಇದು ಶೂಟಿಂಗ್ನಲ್ಲಿ ಕಣ್ಣಿಗೆ ಬುಲೆಟ್ ಹೋಗ್ಬಿಟ್ಟು ಇದು ಸುಟ್ಟೋಯ್ತು. ಕೋಳಿ ಮೊಟ್ಟೆ ಕೆಳಗೆ ಬಿಟ್ರೆ ಹೆಂಗಾಗುತ್ತೆ ಹಂಗೆ ಹೊಡೆದೋಯ್ತು. ವಿಷನ್ ಇಲ್ಲ ಇದು. ಅದನ್ನು ಹೊಲಿಸ್ಕೊಂಡೆ, ದೊಡ್ಡ ಆಪರೇಷನ್. ದೊಡ್ಡಣ್ಣ ನಾನು ಒಂದು ಪಿಕ್ಚರ್ನಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಈ ಥರ ಮಾತಾಡ್ತಾ ಇಬ್ಬರು ಕೂತಿರು, ಎದ್ದು ಜಗಳ ಆಡಬೇಕು. ಮೇಲೊಂದು ಗಂಟೆ ಕಟ್ಟಿದ್ರು. ಗಂಟೆ ಅಂದರೆ ಇದು ರೈಲ್ವೆ ಕಂಬಿ ಕಟ್ಟಾಕಿರ್ತಾರಲ್ಲ, ಸ್ಕೂಲ್ ಹಳೆ ಕಾಲದ ರೇಕಿತ್ತು, ಹೊಡೆದ್ಬಿಟ್ಟು ಬ್ರೈನ್ಗೆ ಏಟಾಗ್ಬಿಟ್ಟು ಅದು 1.5 ತಿಂಗಳು ಕೋಮಾದಲ್ಲಿದ್ದೆ. ಅದು ಮುಗೀತು. ಇದಾಯಿತು. ವೋಕಲ್ ಕಾರ್ಡು ಜ್ವಾಲಾಮುಖಿ ಪಿಕ್ಚರ್ನಲ್ಲಿ ಹೋಯ್ತು, ಪೂರ್ತಿ ಹೊಟ್ಟೋಯ್ತು. 1.5 ತಿಂಗಳು ಆಗಲಿಲ್ಲ. ನಾನು ಬೇರೆಯವ್ರ ಕೈಲಿ ಡಬ್ ಮಾಡಿಸ್ಕೊಂಡಿದ್ರೆ, ರಾಜ್ಕುಮಾರ್ ನಿನ್ನ ವಾಯ್ಸೇ ಬೇಕು, ವಾಸಿ ಮಾಡ್ಕೊಂಬ ಅಂದರು. ವಾಸಿನೂ ಆಯಿತು, ತಿರ್ಗಾ ವಾಪಸ್ ಬಂತು. ಅದಾದಮೇಲೆ ಈಗ
ಸುಮಾರಾಗಿ ಪೈಲ್ಸ್ ಪ್ರಾಬ್ಲಮ್ ಆಯಿತು, ಅದು ಆಪ್ರೇಷನ್ ಆಯಿತು. ಅದಾದಮೇಲೆ ಮೇಜರ್ ಆಪ್ರೇಷನ್ನು ಬಾಗಿಲು ತಟ್ಟು ಬಂದಿದ್ದು ಯಾವುದು ಅಂದರೆ ಓಪನ್ ಹಾರ್ಟ್ ಸರ್ಜರಿ. ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟಿತ್ತು ಹಾರ್ಟ್ದು ಸಮಸ್ಯೆ. ನಾಟಕ ಆಡಬೇಕಾದ್ರೆ ಆಗ ಜಯದೇವದಲ್ಲಿ ಆಪ್ರೇಷನ್ ಆಯಿತು. ಇದನ್ನು ಚೆನ್ನಾಗಿ ಕುಯ್ದು ಪರಂಗಿ ಹಣ್ಣು ಕುಯ್ದು ತಕ್ಕೊಂಡು ಆಟ ಆಡಿ ಇಲ್ಲಿಂದ ನಮ್ಗೆ 4 ಅಡಿ ನರ ತಕ್ಕೊಂಡು ಅದನ್ನೆಲ್ಲ ಹೊಲಿಗೆ ಹಾಕಿ ಬದುಕಿಸಿದ್ರು. ಇದಿಷ್ಟು ಆಕ್ಸಿಡೆಂಟ್ ಅಲ್ಲದೆ ಏನೇನು. ಈ ಆಕ್ಸಿಡೆಂಟ್ ಸಕ್ಸಸ್ಫುಲ್ ಆಕ್ಸಿಡೆಂಟ್ ಯಾಕೆ ಅಂತಂದ್ರೆ ಇದ್ರ ಮಧ್ಯದಲ್ಲೂ ಕೂಡ ನಾನು ಪಿಕ್ಚರ್ ಅದಾದ್ಮೇಲೂ ಮಾಡಿದ್ದೀನಿ, ಈಗಲೂ ಮಾಡ್ತಾ ಇದ್ದೀನಿ. ಇದೆಲ್ಲ ಆದ್ಮೇಲೂ ಕೂಡ 150 ಪಿಕ್ಚರ್ ಮಾಡಿದ್ದೀನಿ. ನಿಮ್ಮ ಕಣ್ಣೆದುರಿಗಿದ್ದೀನಿ. ಕಲಿಯುಗದ ಚಿರಂಜೀವಿ ಸರ್. ಅಂದ್ರೆ ವಿಲ್ ಪವರ್ ಇದೆ, ಧೈರ್ಯ ಇದೆ. ಬಹಳ ವಿದ್ಯಾವಂತ ಅಲ್ಲ, ಭಾರಿ ಬುದ್ಧಿವಂತ ಅಲ್ಲ. ಹುಟ್ಟಿದಾಗ ಮತ್ತು ಬೆಳೀತಾ ಸಾಂದರ್ಭಿಕವಾಗಿ ಸಹವಾಸದಿಂದ ಮತ್ತು ಸನ್ನಿವೇಶದಿಂದ ಮತ್ತು ಹಠವಾಗಿ ಬದುಕಬೇಕು ಅನ್ನೋ ದೃಷ್ಟಿ ಎಲ್ಲ ಆಗಿ. ಬಟ್ ಎಲ್ರಿಗೂ ಹೇಳೋದಿಷ್ಟೇ, ಯಾರು ಯೋಚನೆ ಮಾಡಬೇಕಾಗಿಲ್ಲ. ಮನುಷ್ಯ ಸಾಯಲೇಬೇಕು ಹುಟ್ಟಿದ ಮೇಲೆ. ಮಧ್ಯದಲ್ಲಿ ಏನು ಮಾಡಿದೋ ಹೇಗಿದ್ದು ಅನ್ನೋದಷ್ಟೇ ಮುಖ್ಯ. ಅದನ್ನು ಚೆನ್ನಾಗಿ. ಈ ಫೇಕ್ ನಿಧನದ ಸುದ್ದಿಗಳು ಬರುತ್ತೆ ಸರ್. ಇತ್ತೀಚೆಗೆ ದೊಡ್ಡಣ್ಣ ಅವ್ರದ್ದು ಬಂದ್ಬಿಟ್ಟಿತ್ತು. ಅವ್ರಿಗೆ ಏನೋ ಫೋನ್ ಮಾಡಿ ಮಾತಾಡ್ತಾರೆ. ನಂದೇ ಬಂದಿತ್ತು. ಅಂದ್ರೆ ಅವನಷ್ಟು ದೊಡ್ಡ ಸುದ್ದಿ ಆಗಿಲ್ಲದೆ ಇರ್ಬೋದು, ಬಂದಿತ್ತು. ನಾನು ಇಗ್ನೋರ್ ಮಾಡಿದೆ. ಸಾರ್ವಜನಿಕವಾಗಿ ಹೋಗ್ತಾ ಎಲ್ಲವೂ ಸುಳ್ಳು, ಸತ್ಯ ಬರೆದ್ರು ಸುಳ್ಳು ಅನ್ನೋ ತರ ಆಗೋಗ್ಬಿಟ್ಟಿದೆ ಈ ಸೋಷಿಯಲ್ ಮೀಡಿಯಾದ ಹಾವಳಿಯಿಂದ. ನಾನು ಅದು ಕೆಟ್ಟದ್ದು ಅಂತ ಹೇಳಲ್ಲ, ಆರೋಗ್ಯಕರವಾಗಿಲ್ಲದೆ ಇರೋ ರೀತಿ ವಾತಾವರಣ, ಆಮೇಲೆ ದುರುಪಯೋಗ ಮತ್ತು ವ್ಯಾಪಾರೀಕರಣದ ದೃಷ್ಟಿಯಿಂದ ಮತ್ತು ಚಪಲಿಕೆ ಮತ್ತು ಸುದ್ದಿಗೋಸ್ಕರ, ಪ್ರಚಾರಕ್ಕೋಸ್ಕರ ಇವೆಲ್ಲ ನಡೀತವೆ. ಆದ್ರೆ ಯಾವುದೋ ಒಂದು ವ್ಯಕ್ತಿಯನ್ನ ತೇಜೋವಧೆ ಮಾಡೋದು, ಕೆಟ್ಟ ಸುದ್ದಿ ಕೊಡೋದು, ಇವೆಲ್ಲನೂ ಅಕ್ಷಮ್ಯ ಅಪರಾಧ. ನನ್ನ ದೃಷ್ಟಿಯಲ್ಲಿ ಇದು ಸ್ವಲ್ಪ ಗಂಭೀರವಾಗಿ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸಂಬಂಧಪಟ್ಟ ಇಲಾಖೆ, ಪೊಲೀಸ್ ಇಲಾಖೆ ಇದೆಲ್ಲ ಇಟ್ಟು ಒಂದು ಆಕ್ಟು, ಕಾನೂನನ್ನು ತಂದು ಕಠಿಣ ಕ್ರಮಗಳನ್ನು ಕೆಲವು ಮೇಲೆ ತಗೊಳ್ಳದೇ ಇದ್ರೆ ಇದು ಮುಂದುವರಿಯುತ್ತೆ, ಅಪಾಯ ಆಗತ್ತೆ ಅನ್ನೋದು ಹೇಳ್ತೀನಿ. ಫೋನ್ ಮಾಡಿದ್ರ ಸರ್ ದೊಡ್ಡಣ್ಣ ಅವ್ರಿಗೆ? ಇಮಿಡಿಯೇಟ್ ಫೋನ್ ಮಾಡಿದೆ. ಏನು ಅಂತಂದ್ರೆ ನೋಡೇ ನಗ್ತಾ ಫಸ್ಟ್ ಕ್ಲಾಸ್ ನಗ್ತದ. ಮತ್ತೆ ಏನಯ್ಯ ನೀನು ನಾನು ಕೂಡ ನಾನು ಸಾಯಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ, ನಿಂದು ನೋಡಿ ಬೇಜಾರಾಗಿದ್ದು. ನೀನು ಇಲ್ಲ, ನಾನು ಕೂಡ ತೀರ್ಮಾನ ಮಾಡ್ಕೊಂಡೆ ಸಾಯಬಾರದು ಅಂತ. ಸಾಯೋದು ಯಾಕೆ ಸಾಯಕ್ಕೆ ಹೋಗು, ಬದುಕಿರೋದು ಏನಕ್ಕೆ ಅಂತ. ಆಮೇಲೆ ನಾವು ಸತ್ತೇ ಹೋಗ್ಬಿಟ್ರೆ ನಮ್ಮನ್ನ ಯಾರು ಕೇಳ್ತಾರೆ ಯಾಕೆ ಸತ್ತೆ ಅಂತ ಅಲ್ವಾ? ಅದಕ್ಕೆ ಸಾಯೋದು ಬೇಡ, ಸಾಯೋದಿದ್ದೇ ಇದೆ. ಒಂದ್ ದಿವಸ ತೀರ್ಮಾನ ಮಾಡೋಣ, ಬದುಕೋಣ ಅಂತ. ಇವ್ರು ಯಾರು ಏನಾದರೂ ಬರ್ಕೊಳ್ಳಿ, ನಾವು ಆರೋಗ್ಯವಾಗಿರೋಣ, ನಗನಾಗ್ತಾ ಇರೋಣ, ಸಾಯೋ ತನಕ ಒಂದು ಒಳ್ಳೆ ಕೆಲಸ ಮಾಡೋಣ ಅಷ್ಟೆ. ಸಾಯೋಕ್ ತೀರ್ಮಾನ ಅದು ಖಂಡಿತ ಮಾಡಿಲ್ಲ ಯಾರು. ದೊಡ್ಡ ಫೋನ್ ಮಾಡಿರೋದು 100 ಡಿಸೈಡ್ ಮಾಡ್ಬಿಟ್ಟಿದ್ರ? 100 ಮಿನಿಮಮ್ ಅಂತ ಹೇಳಿ, 100 ಮಿನಿಮಮ್ ಅಂತ ಹೇಳಿ. 100 ಇಳಿದಿದ್ರು ನಾವೇ ಮಾಡೋಕ್ಕಾಗ್ತೀರಿ. ಒಳ್ಳೆ ಚೆನ್ನಾಗಿದೆಯಲ್ಲ, ನಮ್ಮ ತಪ್ಪ ಅದು. ಸರ್ ತುಂಬಾ ಸ್ವೀಟ್ ಆಗಿ ಮಾತಾಡಿದ್ರಿ, ತುಂಬಾ ಸ್ವೀಟ್ಗಳು ತಿಂದ್ರಿ. ಹೇಗೆ ಅನ್ನಿಸ್ತು ಸರ್ ಈ ಸ್ವೀಟ್ಸ್ ಎಲ್ಲ? ಸ್ವೀಟು ನೋಡಕ್ ಚೆನ್ನಾಗಿದೆ, ತಿನ್ನೋದಕ್ಕೆ ಜಾಸ್ತಿ ತಿನ್ನಂಗಿಲ್ಲ, ಸಂಕಟ ಆ ತರ ವಯಸ್ಸು ಮೀರೋಗಿದೆ. ಬಟ್ ನಮ್ಮ ಮನೆಯವರೆಲ್ಲ ತಿಂದು ಹೇಳಿದ್ರಲ್ಲ ತುಂಬಾ ಚೆನ್ನಾಗಿದೆ ಅಂತ. ಕಡಲೆ ಬೀಜ ನನ್ನ ಪ್ರಿಯವಾದ ವಸ್ತು, ಇದು ನನ್ನ ಮೊಮ್ಮಗು ಪ್ರಿಯವಾದ ವಸ್ತು. ಚಕ್ರಿ ಇದು ಅಷ್ಟೇ ಟೇಸ್ಟಿ ಆಗಿದೆ, ಚೆನ್ನಾಗಿದೆ. ಎಸ್, ಇದೇ ವಿಚಾರವಾಗಿ ಸರ್ ಇಂಡಿಯಾ ಸ್ವೀಟ್ ಹೌಸ್ ಅವರಿಂದ ಈ ಗಿಫ್ಟ್ ಹ್ಯಾಂಪರ್ ಸರ್ ನಿಮಗೆ. ಹೌದಾ? ಇಂಡಿಯಾ ಸ್ವೀಟ್ ಹೌಸ್ ಏನೇನೋ ಇದೆ ಗೊತ್ತಿಲ್ಲ, ನೋಡ್ತೀವಿ ಎಲ್ಲ ತಿಂದ ಮೇಲೆ ನೋಡಿ ಸರ್, ನಿಮಗೆ ತಿಳಿಸ್ತೀವಿ. ಸುಂದರವಾಗಿ ಕೊಟ್ಟಿರೋದು ನೋಡಿದ್ರೆ ಬಹಳ ರುಚಿಕರವಾಗಿ ಇರುತ್ತೆ ಅಂತ. ಇವ್ರ ಸ್ಪೆಷಾಲಿಟಿ ಏನಂದ್ರೆ ಸರ್, ಶುಗರ್ಲೆಸ್ ಸ್ವೀಟ್ಸ್ ಇದೆ ಸರ್ ಇವ್ರ ಹತ್ರ. ಓಹೋ, ಇದಂಗಾರ ಇಂಪಾರ್ಟೆಂಟ್ ನನಗೆ. ಶುಗರ್ಲೆಸ್ ಸ್ವೀಟ್ಸ್ ಇದೆ, ಡಯಟ್ ಮಾಡೋರ್ಗೆ ಅಂತಾನೆ ಸ್ಪೆಷಲ್ ಸ್ವೀಟ್ಸ್ ಇದೆ. 100+ ವೆರೈಟಿ ಸ್ವೀಟ್ಸ್ ಇದೆ ಇವ್ರ ಹತ್ರ. 100 ಪ್ಲಸ್ ಒಂದು 20 ರಿಂದ 25 ತರ ಮಿಕ್ಸ್ಚರ್ಗಳಿರುತ್ತೆ, ಖಾರ ಐಟಮ್ಸ್. ನಮ್ಮ ಕರ್ನಾಟಕದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಬ್ರಾಂಚ್ಗಳಿದೆ. ಈಗ ಬೇರೆ ರಾಜ್ಯಗಳಲ್ಲೂ ಹೈದರಾಬಾದ್ ಮತ್ತೆ ಚೆನ್ನೈಯಲ್ಲಿ ಕೂಡ ಬ್ರಾಂಚ್ ಓಪನ್ ಮಾಡ್ತಿದ್ದಾರೆ. ಇವರೇ ಒಂದು ಫಾರ್ಮ್ ಮಾಡಿ ಗೋಶಾಲೆನಿಟ್ಟು ಹಸುಗಳನ್ನಿಟ್ಟು ಅದರಿಂದ ಹಾಲು ಕರೆದು ಆ ಹಾಲಿನಲ್ಲೇ ಉತ್ಪಾದನೆ ಮಾಡೋ ಸ್ವೀಟ್ಸ್ ಇದು. ಹೌದಾ? ಅಷ್ಟು ಪ್ರಾಡಕ್ಟ್ ಸಾಕಾಗುತ್ತೆ? ಅಷ್ಟು ಹಸು ಸರ್, ಈಸಿಯಾಗಿ ಒಂದು 40 ರಿಂದ 50 ಹಸು ಮೇಲೆ ಇಟ್ಟಿದ್ದಾರೆ. ಸೊ ಅದಾದ್ಮೇಲೆ ಅವ್ರ ಅಂಗಡಿಲೇ ಸಂಜೆ ಹೊತ್ತು ಸ್ನಾಕ್ಸ್ಗಳು ಸಿಗುತ್ತೆ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಹೋದ್ರೆ ಅಲ್ಲೇ ಸ್ನಾಕ್ಸ್ ಕಾರ್ನರ್ ಕೂಡ ಇದೆ, ಆರಾಮಾಗಿ ತಗೋಬಹುದು. ಇಂಡಿಯಾ ಸ್ವೀಟ್ ಹೌಸ್ ಅವರು, ನೀವು ಹೋಗಿ ಇಂಡಿಯಾ ಸ್ವೀಟ್ ಹೌಸ್ಗೆ. ಸ್ನಾಕ್ಸ್ ಇದೆ, ಸ್ವೀಟ್ಸ್ ಇದೆ, ಯಾರಿಗಾದ್ರೂ ಗಿಫ್ಟ್ ಕೊಡಬೇಕು ಅಂದ್ರೆ ಗಿಫ್ಟ್ ಹ್ಯಾಂಪರ್ಸ್ ತರನೂ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಇಂಡಿಯಾ ಸ್ವೀಟ್ ಹೌಸ್. ಧನ್ಯವಾದಗಳು ಇಂಡಿಯಾ ಸ್ವೀಟ್ ಹೌಸ್ಗೆ. ಅದೆಲ್ಲಕ್ಕಿಂತ ಹೆಚ್ಚು ನೀವು ಹೈಜಿನಿಕ್ ಆಗಿ ಮಾಡ್ತಿದ್ದೀರಾ ಅಂತ ಗೊತ್ತಾಯ್ತು. ಮತ್ತು ನೀವೇ ಸಾಕಿ ಹಸುಗಳನ್ನ ಹಾಲು ಬಂದಂಥ ಹಾಲಿನಿಂದ ಈ ಐಟಮ್ಸ್ ಎಲ್ಲ ಮಾಡ್ತೀರಂತ. ಇದಕ್ಕೆ ಬರೋದು ಕಷ್ಟ ಅಲ್ಲ, ನಿಮ್ಮ ಆ ಡೈರಿನೂ ಕೂಡ ನೋಡೋದಕ್ಕೆ ಆಸಕ್ತಿ ಇದೆ. ಯಾವಾಗಲಾದರೂ ಆಹ್ವಾನಿಸಿ ನಾವು ಬಂದು. ಆಕ್ಚುಲಿ ಸರ್ ಬಗ್ಗೆ ಮಾತಾಡಬೇಕು, ಸರ್ ಜೊತೆ ಮಾತಾಡಬೇಕು ಅಂದ್ರೆ ಆರಾಮಾಗಿ ಒಂದು 25 ರಿಂದ 30 ಅವರ್ ಇಂಟರ್ವ್ಯೂ ಮಾಡಿದ್ರು, ಕೂತ್ಕೊಂಡು ಮಾತಾಡ್ಸಿದ್ರು. ಇನ್ನೂ ವಿಚಾರಗಳಿರುತ್ತೆ, ಅಷ್ಟು ವಿಚಾರ ಇರುತ್ತೆ. ಆದರೆ ಇವ್ರ ಜೀವನದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಇಂಟರ್ವ್ಯೂಗಳನ್ನ ಕೊಟ್ಟಿದ್ದಾರೆ. ಅನೇಕ ವಿಚಾರಗಳನ್ನು ಅಲ್ಲೆಲ್ಲ ಹಂಚ್ಕೊಂಡಿದ್ದಾರೆ. ಇದು ಒಂದು ಲೈಟ್ ಹಾರ್ಟೆಡ್ ಫನ್ ಥರ, ಜೊತೆಗೆ ಇವರ ಫ್ಯಾಮಿಲಿಯನ್ನು ಒಂದು ಚಿಕ್ಕದಾಗಿ ಇಂಟ್ರೊಡ್ಯೂಸ್ ಮಾಡುವಂತಹ ಒಂದು ಸಣ್ಣ ಪ್ರಯತ್ನ ಇದಾಗಿತ್ತು. ನನ್ನ ಪ್ರಕಾರ ಒಂದು 10% ಅಷ್ಟೇ ಇವರಲ್ಲಿರುವಂತಹ ಫನ್ನ ಇವತ್ತು ಮಾತಾಡಿದ್ದೀವಿ. ಇದೆಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಕೀರ್ತಿ ENT ಕ್ಲಿನಿಕ್ ಅವಕಾಶ ಕೊಟ್ಟಿದ್ದಕ್ಕೆ. ಕೀರ್ತಿ
ENT ಕ್ಲಿನಿಕ್ಕು ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಅದು ಎಲ್ಲಕ್ಕಿಂತ ಹೆಚ್ಚು ನಗುವೇ ಸಹಜದ ಧರ್ಮ ಅನ್ನೋ ಥರದಲ್ಲಿ ಅದೇ ಆರೋಗ್ಯಕರವಾದಂಥ ಆ ದೃಷ್ಟಿಯಿಂದ ಮನೋರಂಜನೆಯನ್ನು ಕೊಡ್ತಾ ಇದ್ದೀರಾ. ಆ ಮಾಧ್ಯಮವನ್ನು ಬೇಕಾದಷ್ಟು ಜನ ಬರೀ ವ್ಯಾಪಾರಕ್ಕೋಸ್ಕರ ಉಪಯೋಗಿಸ್ತಾರೆ. ವ್ಯಾಪಾರದ ಜೊತೆಯಲ್ಲಿ ನೀವು ಆ ಒಂದು ರೀತಿಯಲ್ಲಿ ಅರಿವನ್ನು ಮೂಡಿಸೋದಕ್ಕೆ ಮತ್ತು ಮನಸ್ಸಿಗೆ ಮುದ ಕೊಡೋದಕ್ಕೆ ಮಾಡ್ತಿರೋದಕ್ಕೆ ಕರ್ನಾಟಕದ ಜನತೆಯ ಪರವಾಗಿ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನೂ 100 ಕಾಲ ಚೆನ್ನಾಗಿ ಬಾಳಿ ನಮ್ಮನ್ನೆಲ್ಲ ರಂಜಿಸಿ. ನಿಮ್ಮ ಜೀವನ ನಿಜವಾಗ್ಲೂ ಆದರ್ಶಮಯ, ನಿಮ್ಮ ದಾಂಪತ್ಯ ನಿಜವಾಗ್ಲೂ ಒಂದು ನಿದರ್ಶನ ಅಂತಲೇ ಹೇಳ್ಬೋದಾಗಿತ್ತು. ನಿಮ್ಮ ಇಡೀ ಕುಟುಂಬಕ್ಕೆ ಒಂದ್ಸಲ ದೃಷ್ಟಿ ತೆಗೆಸ್ಕೊಳ್ಳಿ, ಎಲ್ಲ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವತ್ತಿನ ನಮ್ಮ ಅತಿಥಿಗಳೊಂದಿಗೆ ಮಾತುಕತೆ, ಹರಟೆ, ವಿಶೇಷ ಏನು ಬೇಕಾದ್ರೂ ಅನ್ಬೋದು. ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸಿಗೆ ಒಳ್ಳೆಯದು. ಥ್ಯಾಂಕ್ ಯು ಸರ್. ನಿಮ್ಮ ಮನೆ ತೋರಿಸ್ಬೋದಾ ಸರ್? ನೋಡಿ. ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು, ಹಾರ್ಟಿಗೆ ಕೊಡಲೇಬಾರ್ದು ಟೆನ್ಷನ್ನು, ಸಂಗೀತದಲ್ಲಿಯೇ ಇದೆ ಮೆಡಿಸಿನ್ನು, ಯೋಚನೆ ಮಾಡಬಾರದು, ಇಂಥ ಇವೆಂಟ್ ಎಂದು ಬಿಡಲೇಬಾರದು. 60 to 70 ಸಾಂಗ್ಸ್, 6+ ಲ್ಯಾಂಗ್ವೇಜಸ್, 5 ಮ್ಯೂಸಿಷಿಯನ್ಸ್, 1 ಸಿಂಗರ್, ರಾಗಾರೋಗ್ಯ 6. ಹೃದಯದಿಂದ ಹೃದಯಕ್ಕೆ ಬರುವಂಥ ಈ ಸಂಗೀತಕ್ಕೆ ಹೃದಯವಂತ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ CN ಮಂಜುನಾಥ್ ಸರ್ ಜೊತೆ ಆಗ್ತಿದ್ದಾರೆ. ಸೊ ಮಿಸ್ ಮಾಡಲೇಬೇಡಿ. ಈಗಲೇ ಇಲ್ಲಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಬರುವಿಕೆಯನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಆಗಸ್ಟ್ 22 ರಾಗಾರೋಗ್ಯ 6 ಇನ್ ನಮ್ಮ ಬೆಂಗಳೂರು. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ, ಮನಸ್ಸುಗೊಳ್ಳೆದು.